शुद्धानन्दोर्संविद्युतिबलबहुलौदार्यवीर्यादिदेहं चिन्तासन्तापलेपोद्भवमृतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀ ರಾಮಚಾರಿತ್ರ ಮಂಜರಿಯಲ್ಲಿ ನಿನ್ನೆ ತಿಳಿಸಿದಂತೆ ಶ್ರೀರಾಮಚಂದ್ರ ಪಂಚಾಪ್ಸರಸ ತೀರ್ಥದಿಂದ ಪಂಚವಟಿ ಎನ್ನುವಂಥ ಕ್ಷೇತ್ರಕ್ಕೆ ಬಂದ. ಅಲ್ಲಿ ವಾಸ ಮಾಡಿಕೊಂಡಿದ್ದ. ಶೂರ್ಪಣಖ ಅಂತ ಶೂರ್ಪಣಖೆಗೆ ಲಕ್ಷ್ಮಣನ ಮೂಲಕವಾಗಿ ಶಿಕ್ಷೆ ಕೊಡಿಸಿದ. ಖರ ಹಾಗೂ ದೂಷಣ ತ್ರಿಶಿರ ಅಂತ ರಾಕ್ಷಸರು 14,000 ಸಂಖ್ಯೆಯಲ್ಲಿ ಬಂದು ಸೈನ್ಯ ಕರ್ಕೊಂಡು ರಾಮನ ಮೇಲೆ ದಂಡೆತ್ತಿ ಬಂದರು. ಶ್ರೀರಾಮ ತನ್ನ ಅಪಾರವಾದ ಪರಾಕ್ರಮದಿಂದ 14,000 ರಾಕ್ಷಸರನ್ನು ಸಂಹಾರ ಮಾಡಿದ. ಇಷ್ಟೆಲ್ಲ ಸುದ್ದಿಯನ್ನು ಶೂರ್ಪಣಿಕೆ ಹೋಗಿ ರಾವಣನಿಗೆ ಮುಟ್ಟಿಸಿದ್ಲಂತ. ರಾಮ ಅಂತ ದಶರಥನ ಮಗ ಪಂಚವಟಿಯಲ್ಲಿದ್ದಾನೆ. ಅಣ್ಣ, ನೀನು ಹೇಳಿದ್ದಿ ನಿನಗೆ ಯಾರು ಬೇಕೋ ಅಂಥ ವರವನ್ನು ಪಡ್ಕೋ ಅಂತ. ನಾನು ಸೀತೆಯನ್ನು ನಿನಗೆ ತರೋಣ, ರಾಮನನ್ನು ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಮೂಗು ಕತ್ತರಿಸಿ ಕಿವಿ ಕತ್ತರಿಸಿ ಕಳಿಸಿದಾನೆ ರಾಮ. ನಿನಗೆ ಅವಮಾನ, ನನಗೆ ಅವಮಾನ ಅಂತಂದ್ಲಂತ. ಮೇಲಾಗಿ ಖರದೂಷಣ ತ್ರಿಶಿರನ್ನು ಬೇರೆ ಸಂಹಾರ ಮಾಡಿಸಿದ ಅಂತಂದರು. ಹೀಗೆ ರಾಮನ ಪರಾಕ್ರಮ ಕೇಳಿದಂಥ ರಾಕ್ಷಸ ರಾವಣನಿಗೆ ಒಬ್ಬ ಮಾನವನಿಗೆ ಇಷ್ಟೆಲ್ಲಿದ ಬಂತು ಶಕ್ತಿ ಅಂತ ಯೋಚನೆ ಶುರು ಆಯ್ತಂತೆ. ಏನೇ ಆಗಲಿ ಸೀತೆ ಬಹಳ ಸ್ವರೂಪಳು ಅಂತಿದ್ದಿ, ಹಾಗಾದರೆ ಅವಳನ್ನು ಅಪಹರಿಸಲೇಬೇಕು. ಆ ರಾಮನನ್ನು ವಂಚಿಸಬೇಕು, ಏನಾದರೂ ಮಾಡಿ ರಾಮನನ್ನು ವಂಚನೆ ಮಾಡಬೇಕು ಅಂತ ಸಂಚು ರೂಪಿಸಿದ. ಮಾರೀಚನಿಗೆ ಬಂದು ಹೇಳಿ, ಮಾರೀಚನಿಗೆ ಬಂಗಾರದ ಜಿಂಕೆಯಂತೆ ಆಗಿ ಸೀತೆಗೆ ನೀನು ಬೇಕಾಗೋ ಹಾಗೆ ನಟನೆ ಮಾಡು, ಅವಳು ಹಠ ಮಾಡ್ತಾಳೆ, ರಾಮ ಆಶ್ರಮದಿಂದ ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾನೆ, ನಾನು ಸೀತಾಪಹರಣ ಮಾಡ್ತೇನೆ ಅಂತ ಸಂಚು ರೂಪಿಸಿದ. ಮಾರೀಚ ಅಂದರೆ ತಾಟಕೆಯ ಮಗ. ಮಾರೀಚ ನೀಚಂ ಜನಯಾಂಬಭೂವ ಅಂತಂದಿದ್ದಾರೆ. ಮಾರೀಚನಂಥ ನೀಚ ಜಗತ್ತಿನಲ್ಲಿ ಇರಲಿಲ್ಲ. ನೀಚತನದ ಪ್ರತೀಕವೇ ಮಾರೀಚ. ತಾಟಕೆಯ ಜೊತೆಗೆ ಯುದ್ಧಕ್ಕೆ ಬಂದಾಗಲೇ ಅವನಿಗೊಂದು ಬಾಣ ರಾಮ ಬಿಟ್ಟಿದ್ದಂತೆ. ರಾಮನ ಬಾಣದ ಏಟು ತಿಂದಿದ್ದ. ಗೊತ್ತಿತ್ತು ರಾಮನ ಪರಾಕ್ರಮ ಏನು ಅಂತ ಮಾರೀಚನಿಗೆ. ಆದರೂ ಕೂಡ ರಾವಣನ ಒತ್ತಾಯಕ್ಕೆ ರಾವಣ ಹೇಳಿದ್ದಂತೆ, ನೀನು ಗೋಕರ್ಣದಲ್ಲೇ ಇದ್ದರೆ ನನ್ನ ಆಯುಧಕ್ಕೆ ಸಾಯ್ತೀಯ, ಗೋಕರ್ಣ ಬಿಟ್ಟು ರಾಮನನ್ನು ವಂಚಿಸ್ಲಿಕ್ಕೆ ಹೋದರೆ ರಾಮನಿಂದ ಸಾಯ್ತೀಯ, ಯಾರಿಂದ ಸಾಯ್ತೇನೆ ಅಂತನ್ನೋದು ನೀನೇ ನಿರ್ಧಾರ ಮಾಡ್ಕೊ ಅಂತನ್ನಂತ.
ಆದರೆ ಮಾತ್ರ ನೀನು ಗೋಕರ್ಣದಲ್ಲಿರ್ತೇನೆ, ರಾಮನನ್ನು ವಂಚಿಸಲ್ಲ ಅಂತ ಮಾತ್ರ ಅನ್ನಬೇಡ. ನಾನು ಆದೇಶ ಮಾಡ್ತಿದ್ದೇನೆ, ನೀನು ಹೋಗಲೇಬೇಕು ಅಂತ ಒತ್ತಾಯ ಮಾಡಿದ್ದಂತೆ. ಮಾರೀಚ ಹೇಳ್ತಾನೆ, ರಾವಣ, ನಿನಗೆ ರಾಮನ ಪರಾಕ್ರಮದ ಅರಿವಿಲ್ಲ. ಬಹಳ ಪರಾಕ್ರಮಶಾಲಿ ರಾವಣ. ಆದರೆ ರಾಮ ಎಂಥ ಪರಾಕ್ರಮ ಅಂತ ಅನ್ನೋದು ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತು, ಅವನ ಬಾಣದ ರುಚಿ ನಾ ತಿಂದಿದ್ದೇನೆ. ಅವನ ಬಾಣದ ಪೆಟ್ಟು ತಿಂದೇ ನಾನು ಗೋಕರ್ಣದಲ್ಲಿ ಬಂದು ಅಡುಕೊಂಡು ಕೂತಿದ್ದೇನೋ. ರಾವಣ, ಹೋಗೋದು ಬೇಡ, ರಾಮನನ್ನು ತಡುಕೊಳ್ಳೋದು ಬೇಡ ಅಂತ ಎಷ್ಟು ಹೇಳ್ದ. ಆದರೂ ಕೂಡ ರಾವಣ ಕೇಳ್ತಾ ಇಲ್ಲ. ಇಲ್ಲಿದ್ದರೆ ನಾನು ಕೊಲ್ತೇನೆ, ಅಲ್ಲಿ ಹೋದರೆ ರಾಮ ಕೊಲ್ತಾನೆ. ನಿನಗೆ ಯಾರ ಕೈಯಿಂದ ಸಾವು ಬರಬೇಕು, ನೀನೇ ನಿಶ್ಚಯಿಸ್ಕೊ ಅಂತ ಅಂದ್ಬಿಟ್ನಂತೆ. ಮಾರೀಚ ಯೋಚನೆ ಮಾಡಿದ, ರಾವಣನ ಕೈಯಿಂದ ಸಾಯೋದಕ್ಕಿಂತ ರಾಮನ ಕೈಯಿಂದ ಸಾಯೋದೇ ಮೇಲು ಅಂತ ಯೋಚನೆ ಮಾಡಿದ್ದಂತೆ. ಯಾಕೆ? ಅವನಿಗೇನು ಒಳ್ಳೆ ಬುದ್ಧಿ ಬಂತು ಅಂತ ಭಾವಿಸೋದಲ್ಲ. ಉದ್ದೇಶ ಇಷ್ಟೇ, ಇಲ್ಲಿದ್ದರೂ ರಾವಣ ಹೋಗಲಿಲ್ಲ ರಾಮನ ಹತ್ರ ಅಂತ ಇವ ಕೊಲ್ತಾನೆ, ಅಲ್ಲಿ ಹೋದರೆ ರಾಮ ಕೊಲ್ತಾನೆ. ಆದರೆ ರಾಮನನ್ನು ಕೊಂದರೂ ಪರವಾಗಿಲ್ಲ, ರಾಮನಿಂದ ಸೀತೆಯನ್ನಂತೂ ರಾವಣನಿಗೆ ಒಪ್ಪಿಸ್ತೇನಲ್ಲ, ಅಷ್ಟು ಸಾಕು ರಾಮ ದುಃಖ ಪಡಲಿಕ್ಕೆ ಅಂತ ಅನ್ನಂತ. ಅಂತೂ ರಾಮನನ್ನು ದುಃಖಪಡಿಸ್ಬೇಕು, ರಾಮ ನೆಲದ ಮೇಲೆ ಬಿದ್ದು ಹೊರಳಾಡಬೇಕು. ನನಗಂತೂ ಅದನ್ನು ಮಾಡೋ ಶಕ್ತಿ ಇಲ್ಲ. ಆದರೆ ರಾವಣ ಸೀತೆಯನ್ನು ಅಪಹರಿಸ್ತಾನೆ, ರಾಮ ದುಃಖಿತನಾಗ್ತಾನೆ. ಹೀಗೆ ನಾನು ಸತ್ರೂ ಪರವಾಗಿಲ್ಲ, ರಾಮ ದುಃಖಿತನಾದರೆ ಸಾಕು ಅಂತನ್ನೋ ಭಾವ ಮಾರೀಚನಲ್ಲಿತ್ತು ಅಂತದೆ ರಾಮಾಯಣ. ಇದೊಂದು ವಿಚಿತ್ರ ಕ್ಯಾರೆಕ್ಟರ್. ನಿಮ್ಮಗಳಲ್ಲಿ ಇಂಥ ಭಾವ ಬರಬಾರ್ದು. ಕೆಲವರಿಗೆ ಇರ್ತದೆ, ನಾವು ನೋಡ್ತಿದ್ದೇವೆ ಲೋಕದಲ್ಲಿ. ನಾನು ಸತ್ರೂ ಪರವಾಗಿಲ್ಲ, ಅವರು ಖುಷಿಯಿಂದ ಇರಬಾರ್ದು ಅಂತ ಇರ್ತಾರೆ ಭಾಳ ಜನ. ನಾನು ಹೋಗ್ತೇನೆ, ನನಗೆ ಕೈ ಮುರಿಲಿ ಕಾಲು ಮುರಿಲಿ, ಅವ್ರಿಗೆ ದುಃಖ ಆಯ್ತಲ್ಲ ಸಾಕು ಅಂತಿರ್ತಾರೆ. ಮತ್ತೊಬ್ಬರಿಗೆ ನೋವು ಕೊಟ್ಟೇ ತಾವು ಖುಷಿ ಪಡೋರು ಬಹಳ. ಈ ನಿಟ್ಟಿನಲ್ಲಿ ಮಾರೀಚನ ನೀಚತನವನ್ನು ರಾಮಾಯಣ ಎತ್ತಿ ತೋರಿಸಿ ಹೇಳ್ತದೆ. ನಾನು ಸತ್ರು ರಾಮ ದುಃಖಪಟ್ಟನಲ್ಲ ಅಷ್ಟು ಸಾಕು ಅಂತ ಅಷ್ಟು ನೀಚತನ ಮೆರೆದಂಥ ರಾಕ್ಷಸ ಮಾರೀಚ ಅಂತದು. ಹೀಗೆ ಅವನು ಬಂಗಾರದ ಜಿಂಕೆಯಾಗಿ ಬಂದ. ಗೊತ್ತಿತ್ತು ಸೀತೆಗೆ ಇದು ಜಿಂಕೆ ನಿಜವಾದ ಜಿಂಕೆ ಅಲ್ಲ, ಬಂಗಾರದ ಜಿಂಕೆ ಎಲ್ಲಾದರೂ ಇರ್ಲಿಕ್ಕೆ ಸಾಧ್ಯನಾ ಕಾಡಿನಲ್ಲಿ ನಡೆದಾಡುವಂಥದ್ದು. ಆದರೂ ರಾಮನ ಇಚ್ಛೆಗೆ ಅನುಗುಣವಾಗಿ ನಟನೆ ಮಾಡಿದ್ಲು. ರಾಮ ಮಾರೀಚನನ್ನು ಹಿಂಬಾಲಿಸ್ಕೊಂಡು ಕಾಡಿನ ಹತ್ರ ಹೋದ. ಆಶ್ರಮದಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ದಾನೆ ರಾಮ. ಅಷ್ಟರಲ್ಲಿ ಲಕ್ಷ್ಮಣನನ್ನು ಒತ್ತಾಯ ಮಾಡಿ ಕಳಿಸಿದ್ಲಂತೆ. ಲಕ್ಷ್ಮಣನೂ ಹಿಂಬಾಲಿಸಬೇಕಾಯಿತು. ಯಾಕೆಂದರೆ ಮಾರೀಚ ಸಾಯುವಾಗಲೂ ಕೂಡ ಹೇ ಲಕ್ಷ್ಮಣ, ಹಾ ಸೀತೆ ಅಂತ ಅನ್ಕೊಂಡು ಸತ್ನಂತೆ. ಬಾಣ ಬಿಟ್ಟದ್ದು ರಾಮ ಅಲ್ವೇ? ರಾಮ ಅಂತ ಕೂಗಬೇಕಾಗಿತ್ತು. ಅಥವಾ ಕಳಿಸಿದ್ದು ರಾವಣ ಅಲ್ವೇ? ರಾವಣ ಅಂತ ಕೂಗಬೇಕಾಗಿತ್ತು. ಸಾಯುವಾಗಲೂ ರಾಮನ ನಾಮ ಹೇಳಲಿಲ್ಲ. ಸಾಯುವಾಗಲೂ ಮತ್ತು ಪುನಃ ಹಾ ಲಕ್ಷ್ಮಣ, ಹೇ ಸೀತೆ ಅಂತ ಸೀತೆಯನ್ನು ಲಕ್ಷ್ಮಣನನ್ನು ಕೂಗಿಬಿಟ್ಟ. ಸೀತೆ ಕಿವಿಗೆ ಬಿತ್ತು ಶಬ್ದ. ಹಾಗಾದರೆ ರಾಮನಿಗೇನೋ ಆಪತ್ತು ಬಂದಿದೆ. ರಾಮನಂತೆ ಧ್ವನಿ ಮಾಡಿ ಕೂಗಿಬಿಟ್ಟ. ಹೀಗಾಗಿ ರಾಮನಿಗೆ ಆಪತ್ತು ಬಂದಿದೆ, ಲಕ್ಷ್ಮಣ ನೀನು ಹೋಗು ಹೋಗು ಅಂತ ಒತ್ತಾಯ ಮಾಡಿಬಿಟ್ಲತ್ತು. ಲಕ್ಷ್ಮಣ ಹೊರಡಲೇಬೇಕಾಯಿತು. ಸೀತೆ ಒಬ್ಬಂಟಿಗಳಾದಲು ಆಶ್ರಮದಲ್ಲಿ. ರಾವಣ ಭಿಕ್ಷುಕನ ವೇಷದಲ್ಲಿ ಬಂದು ಸೀತೆಗೆ ಭಿಕ್ಷೆ ಹಾಕು ಅಂತ ಒತ್ತಾಯ ಮಾಡಿ ಅವಳನ್ನು ಸೆಳೆದು ಪುಷ್ಪಕದಲ್ಲಿ ಕೂಡಿಸ್ಕೊಂಡು ಆಕಾಶದಲ್ಲಿ ಹೊರಟೇ ಬಿಟ್ಟ. ಈ ಕಥೆಯನ್ನು ಸಂಗ್ರಹ ಮಾಡ್ತಾರೆ ಮಂತ್ರಾಲಯ ಪ್ರಭುಗಳು. ಮಾರೀಚಂ ಮಾರ್ಗರೂಪಂ ದಶವದನಹೃತಾಂ ಆಕೃತಿಂ ಭೂಮಿಜಾಯಾ ಅನ್ವಿಷ್ಯನ್ನಾರ್ತಗೃಧ್ರಂ ಸ್ವಗತಿ ಮಥನಯನ್ ಅಂತಂದಿದ್ದಾರೆ. ಮಾಮವೇದ್ಘನನ್ ಕಬಂಧಂ. ಮಾರೀಚಂ ಮಾರ್ಗರೂಪಂ, ಮೃಗರೂಪ ಧಾರಣೆ ಮಾಡಿ ಬಂದಂಥ ಮಾರೀಚನನ್ನು ರಾಮ ಅಟ್ಟಿಸ್ಕೊಂಡು ಹೋದ.
ಅಷ್ಟರಲ್ಲಿ ರಾವಣ ಬಂದು ಸೀತೆಯನ್ನು ಅಪಹರಿಸಿದ ಅಂತ ಕಥೆ ಕೇಳ್ತೇವೆ. ವಾಸ್ತವಿಕವಾಗಿ ಸೀತೆ ಅಂದರೆ ಜನಕನ ಮಗಳು ಸೀತೆಯನ್ನು ರಾವಣ ಮುಟ್ಲಿಕ್ಕೆ ಆಗ್ತಿರಲಿಲ್ಲ. ಸೀತೆ ರಾವಣನೇ ಇಷ್ಟು ವಂಚನೆ ಮಾಡ್ತಾನೆ ಅಂದರೆ ವಂಚಕನಿಗೆ ವಂಚನೆ ಮಾಡೋದೇ ಧರ್ಮ ಆಗ್ತದೆ. ಛದ್ಮವೇಷದಲ್ಲಿ ಬಂದು ರಾವಣ ಭಿಕ್ಷೆ ಬೇಡಿ ಏನಾದರೂ ಮಾಡಿ ಸೀತೆಯನ್ನು ಅಪಹರಿಸೋಣ ಅಂತ ಉಪಾಯ ಮಾಡಿದ್ದ. ಆ ಸಮಯಕ್ಕೆ ಸೀತೆ ತಂದೆ ಒಂದು ಪ್ರತಿಕೃತಿಯನ್ನು ಸೃಷ್ಟಿ ಮಾಡಿದ್ಲಂತೆ. ಅಂದರೆ ಅವಳು ಮೊದಲೇ ಹುಟ್ಟಿದ್ಲು ಅಂತ ಪುರಾಣಾಂತರದಲ್ಲಿ ಬರ್ತದೆ. ಅವಳ ಹೆಸರು ವೇದವತಿ ಅಂತ ಉಲ್ಲೇಖ ಮಾಡಿದ್ದಾರೆ. ಅವಳು ಅಗ್ನಿಪುತ್ರಿ, ನೋಡ್ಲಿಕ್ಕೆ ಸೀತೆ ಇದ್ದಾಗೆ ಇದ್ಲಂತೆ. ಸೀತೆಯಂತೆ ಇದ್ದದ್ದಕ್ಕೆ ರಾವಣನಿಗೆ ಅವಳನ್ನೇ ಸೀತೆ ಅಂತ ತಿಳಿಯೋ ಹಾಗಾಯ್ತಂತೆ. ಅದಕ್ಕೆ ಆಕೃತಿಂ ಭೂಮಿಜಾಯಾ ಆಕೃತಿಂ ಅಂತಾರೆ. ನಿಜವಾದ ಸೀತೆಯನ್ನು ರಾವಣ ತಗೊಳ್ಳಿಲ್ಲ, ಅಪಹರಿಸಲಿಲ್ಲ. ಸೀತೆಯಂತಿರುವ ಆಕೃತಿಯನ್ನು ಮಾತ್ರ ಅಪಹರಿಸೋ ಪ್ರಸಂಗ ಬಂತಂತೆ. ಅವಳನ್ನು ಅಪಹರಿಸ್ತೇನೆ ಅಂತ ಹೇಳಿ ಅವಳನ್ನೇ ಸೀತೆ ಅಂತ ಭ್ರಮಿಸಿ ಪುಷ್ಪಕದಲ್ಲಿ ಕುಡಿಸ್ಕೊಂಡು ಹೊರಟ. ಇನ್ನು ಆಕಾಶಕ್ಕೆ ಹಾರ್ತು ಪುಷ್ಪಕ. ಹೋಗುವ ಸಮಯಕ್ಕೆ ಸರಿಯಾಗಿ ಜಟಾಯು ಅಂತ ಬಹಳ ವಯಸ್ಸಾದಂಥ ಒಂದು ಮುದುಕ ಪಕ್ಷಿ, ಹದ್ದು, ಅದಕ್ಕೆ ಗೊತ್ತಿತ್ತಂತೆ ಧರ್ಮ. ನಡೀತಿರೋದು ಇದು ಅಧರ್ಮ, ಇದು ಅನ್ಯಾಯ ಅಂತ ಅದು ಪ್ರತಿಭಟನೆ ಮಾಡ್ತಂತೆ. ಜಟಾಯು ಹಾಗೂ ದಶರಥ ಮಹಾರಾಜ ಇಬ್ಬರು ಸ್ನೇಹಿತರು. ರಾಮ, ಸೀತೆ, ಲಕ್ಷ್ಮಣರು ಪಂಚವಟಿಗೆ ಬಂದಾಗಲೇ ಪರಿಚಯ ಆಗಿತ್ತಂತೆ. ಜಟಾಯು ಹೇಳ್ತಾನೆ, ರಾಮ ನೀನು ದಶರಥ ಪುತ್ರ ಅಂದಮೇಲೆ ನನ್ನ ಮಗನಿದ್ದಂತೆ, ನಿನ್ನ ಹೆಂಡತಿ ಸೀತೆ ನನ್ನ ಸೊಸೆ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಕಾಲದಲ್ಲಿ ನಾನು ಈ ಆಶ್ರಮದ ಸುತ್ತುವರಿತಾ ರಕ್ಷಣೆ ನಾನು ಕೊಡ್ತೇನೆ ಅಂತ ಹೇಳಿತ್ತಂತೆ. ಆ ಮಾತಿಗೆ ತಪ್ಪಲಿಲ್ಲ. ಇದು ನನ್ನ ಸೊಸೆ ಅಪಹರಣ ಆಗ್ತಾ ಇದೆ, ನನ್ನ ಮಗ ರಾಮ, ನನ್ನ ಸ್ನೇಹಿತ ದಶರಥ ಅಂತ ಸ್ನೇಹಿತನ ಬಗ್ಗೆ ಇದ್ದಂಥ ಅಪೂರ್ವ ಸ್ನೇಹವನ್ನು ನೆನಪಿಸ್ಕೊಂಡು ನಡೀತಿರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಬಂತಂತೆ ಜಟಾಯು ಪಕ್ಷಿ. ಆಕಾಶದಲ್ಲಿ ಹಾರ್ತಿದ್ದಾನೆ ಪುಷ್ಪಕದಲ್ಲಿ ರಾವಣ. ಬಹುದೂರದಿಂದ ಬಂದು ಜಟಾಯು ತನ್ನ ಕೊಕ್ಕಿನಿಂದ ಅವನಿಗೆ ಚುಚ್ಚಿದ, ರೆಕ್ಕೆಯಿಂದ ಬಡದ. ಒಂದೊಂದು ಸಲಿ ಒಂದೊಂದು ರೀತಿಯಿಂದ ಕುಕ್ಕಿದ್ದಂತೆ ರಾವಣನಿಗೆ. ಒಬ್ಬ ಕವಿ ವರ್ಣನೆ ಮಾಡ್ತಾನೆ, ಜಹೀಹಿ ಜಹಾಹಿ ಜಹೀಹಿ ರಾಮ ಭಾರ್ಯಾಂ, ಜಹೀಹಿ ಜಹೀಹಿ ಜಹಾಹಿ ರಾಮ ಭಾರ್ಯಾಂ ಅಂತ. ಬಿಡು ಸೀತೆಯನ್ನು, ಮಾಡ್ತಿರೋದು ಅನ್ಯಾಯ, ನೀನು ಹೀಗೆ ಮಾಡಬಾರ್ದು. ಒಂದು ಪರಸ್ತ್ರೀಯಗೆ ಎಂಥ ಅನ್ಯಾಯ ಮಾಡ್ತಿದ್ಯೋ ರಾವಣ, 4 ವೇದ ಕಲ್ತಿದ್ದಿ, ನೀನೊಬ್ಬ ಒಳ್ಳೆ ಭಾರಿ ಧೈರ್ಯಶಾಲಿ ಅಂತ ಪ್ರಸಿದ್ಧಿ. ಅಂಥದ್ದು ರಾಮ ನಿಲ್ಲದೆ ಇರೋ ಹೊತ್ತಿಗೆ ಒಂದು ಹೆಣ್ಣಿನ ಮೇಲೆ ಹೀಗೆ ಅತ್ಯಾಚಾರ ಮಾಡ್ತಿದ್ದೀಯಲ್ಲ, ಇದು ಸರಿನೇ ನಿನ್ನ ಪೌರುಷಕ್ಕೆ ಅಂತ ಕೇಳ್ತಂತೆ. ಎಷ್ಟು ಧೈರ್ಯ ಇರಬೇಕು ಜಟಾಯು ಪಕ್ಷಿಗೆ. ಹೀಗೆ ಹೋರಾಟ ಮಾಡ್ತಾ ಇದೆ. ಎಷ್ಟು ಹೋರಾಟ ಮಾಡಿದರೂ ಕೂಡ ಜಟಾಯು ಕೇಳ್ತಾ ಇಲ್ಲ, ರಾವಣ ಕೇಳ್ತಾ ಇಲ್ಲ, ಜಟಾಯು ನನ್ನ ಮಾತು ಕೇಳ್ತಾ ಇಲ್ಲ. ಕೈಯಲ್ಲಿ ಖಡ್ಗ ತೆಗೆದ, ಜಟಾಯುವಿನ ಜೊತೆ ಯುದ್ಧ ಮಾಡಿದ ರಾವಣ. ಎಷ್ಟು ಬಾರಿ ರೆಕ್ಕೆಯಿಂದ ಕುಕ್ಕಿದರೂ ಕೂಡ ಒಂದು ಬಾರಿ ಬಂದಾಗ ರೆಕ್ಕೆನೇ ಕತ್ತರಿಸಿಬಿಟ್ನಂತೆ. ರೆಕ್ಕೆ ಕತ್ತರಿಸಿ ಜಟಾಯು ಕೆಳಗೆ ಬೀಳೋ ಹಾಗೆ ಮಾಡಿಬಿಟ್ಟ. ಅದರ ಶಕ್ತಿ ಕುಗ್ಗೋಯ್ತು, ನಿಶಕ್ತಿ ಆಯಿತು. ಜಟಾಯು ಹದ್ದು ಪಾಪ ಏನು ಮಾಡಲಿಕ್ಕೆ ಸಾಧ್ಯ. ರಾವಣ ಪುಷ್ಪಕದಲ್ಲಿ ಅಂತೂ ಎಳ್ಕೊಂಡು ಕರ್ಕೊಂಡು ಹೋಗೇ ಬಿಟ್ಟ ಸೀತಾಕೃತಿಯನ್ನು. ಆದರೆ ರಾಮಾಯಣ ಈ ಕಥೆ ಹೇಳುವಾಗ ನಮಗೆಲ್ಲ ಅದ್ಭುತವಾದ ಸಂದೇಶ ಕೊಡುತ್ತದೆ. ಮಾರೀಚನನ್ನು ಕೊಂದು ರಾಮ, ಸೀತೆ, ಲಕ್ಷ್ಮಣರಿಬ್ಬರು ಸೀತೆಯನ್ನು ಮರಳಿ ಪಂಚವಟಿಗೆ ನೋಡೋಣ ಅಂತ ಬಂದ್ರಂತ. ಪಂಚವಟಿಯಲ್ಲಿ ಸೀತೆ ಕಾಣಲಿಲ್ಲ. ನೆಲದ ಮೇಲೆ ಹೊರಳಾಡಿ ಅಳ್ತಾನೆ ರಾಮಚಂದ್ರ. ಸೀತೆ ಸೀತೆ ಅಂತ ಎದೆ ಬಡ್ಕೊಂಡು ಅತ್ತ. ಸೀತೆಯನ್ನು ಹುಡುಕ್ತಾ
ಅದೇ ಕಾಡಿನ ದಾರಿಯಲ್ಲಿ ಬರ್ತಿರುವಾಗ ಅಲ್ಲಿ ಜಟಾಯುವಿನ ದೇಹ ಕಣ್ಣಿಗೆ ಬಿತ್ತತ್ತು. ಅದು ರಾಮ 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 ಅಂತ ಬಾಯಿ ತುಂಬ ರಾಮನಾಮ ಹೇಳ್ತಾ ಇತ್ತಂತೆ. ಅದರ ಹತ್ರ ಬಂದಂಥ ರಾಮ ಜಟಾಯುವಿನ ಬಾಯಲ್ಲಿ ಎಲ್ಲ ಸುದ್ದಿ ಕೇಳ್ದ. ರಾವಣ ಬಂದಿದ್ದು, ಪುಷ್ಪಕದಲ್ಲಿ ಹತ್ತಿಸ್ಕೊಂಡು ಹೊರಟದ್ದು, ಯುದ್ಧ ಮಾಡಲಿಕ್ಕೆ ಹೋದದ್ದು, ತಾನು ನಿಶಕ್ತನಾಗಿ ಕೆಳಗೆ ಬಿದ್ದದ್ದು, ರೆಕ್ಕೆ ಕತ್ತರಿಸ್ಕೊಂಡು ಎಲ್ಲ ಕಥೆ ಹೇಳ್ದ. ಆಗ ರಾಮ ಕಣ್ಣೀರು ಹಾಕ್ತಾನೆ, ನನ್ನ ಹೆಂಡತಿ ಸಲುವಾಗಿ ಪ್ರಾಣನೇ ಒತ್ತೆ ಇಟ್ಟುಬಿಟ್ಟಿಯಲ್ಲ, ಎಂಥ ಅದ್ಭುತ ಜಟಾಯು, ಎಷ್ಟು ಭಕ್ತಿ ನಿನಗೆ, ಎಷ್ಟು ನಿಷ್ಠೆ ನಿನಗೆ ಅಂತ ಜಟಾಯುವಿಗೆ ರಾಮಚಂದ್ರ ಸದ್ಗತಿ ಕೊಡ್ತಾನೆ ಅಂತದೆ ರಾಮಾಯಣ. ಜಟಾಯು ಹೇಳಿ ತನ್ನ ಪ್ರಾಣ ಬಿಟ್ಟು ಅಂತದೆ. ಇದನ್ನೇ ಅನ್ನೋದು ವಿಲ್ ಪವರ್ ಅಂತಾರೆ ಇದಕ್ಕೆ. ಎಲ್ಲಿವರೆಗೂ ರಾಮ ಬರಲ್ಲ ಅಲ್ಲಿವರೆಗೂ ನಾನು ದೇಹ ಬಿಡಲ್ಲ ಅಂತ ಪ್ರತಿಜ್ಞೆ ಮಾಡಿಕೊಂತಂತೆ. ರಾಮ ಬಂದೇ ಬರ್ತಾನೆ, ನಾನವನಿಗೆ ಸುದ್ದಿ ಮುಟ್ಟಿಸ್ತೇನೆ, ಆಮೇಲೆ ನನ್ನ ದೇಹ ಬಿಡ್ತೇನೆ ಅಂತ ಉಸಿರು ಹಿಡ್ಕೊಂಡು ಕೂತಿತ್ತಂತೆ, ಪ್ರಾಣ ಹಿಡ್ಕೊಂಡು. ಜಟಾಯು ಪಕ್ಷಿ ಅಷ್ಟು ವಯಸ್ಸಾಗಿದೆ, ಏಟು ಬಿದ್ದಿದೆ, ಯುದ್ಧ ಮಾಡಲಿಕ್ಕೆ ಹೋಗಿ ನಿಶಕ್ತಿಯಾಗಿದೆ, ಆದರೂ ರಾಮ ಬರೋ ತನಕ ನಾನೇನು ಪ್ರಾಣ ಬಿಡಲ್ಲ ಅಂತ ಕೂತಿತ್ತಂತೆ. ಎಂಥ ವಿಲ್ ಪವರ್ ಇರಬೇಕು ನೋಡ್ರಿ. ಅದಕ್ಕೆ ತಕ್ಕಂತೆ ರಾಮನೂ ಬಂದ. ಹೇಳ್ತದೆ ಜಟಾಯು, ರಾಮ ನೀನೇನು ವ್ಯಥೆ ಪಡಬೇಡ, ನಿನಗೆ ಸೀತೆ ಸಿಕ್ಕೇ ಸಿಗ್ತಾಳೆ ಅಂತಂತಂತ. ಯಾಕೆ ಹೀಗೆ ಹೇಳ್ತಿದ್ದಿ? ನಾನು ಮುಹೂರ್ತ ನೋಡಿದೆ ಅಂತಂತಂತ. ಮುಹೂರ್ತ ಶಾಸ್ತ್ರ, ವಿಂದ ಅಂತ ಒಂದು ಮುಹೂರ್ತದಲ್ಲಿ ಸೀತೆಯನ್ನು ಅಪಹರಣ ಮಾಡಿದ ರಾವಣ. ಈ ವಿಂದ ಮುಹೂರ್ತದಲ್ಲಿ ಅಪಹರಣ ಮಾಡಿದರೆ ಕಳ್ಳನಿಗೆ ಆ ವಸ್ತು ದಕ್ಕಲ್ಲ, ಮತ್ತೆ ಯಜಮಾನನಿಗೆ ಅದು ದಕ್ತದೆ ಅಂತ ಮುಹೂರ್ತ ಶಾಸ್ತ್ರ. ಹಾಗಾಗಿ ಮುಹೂರ್ತ ನೋಡದೆ ವಿಂದ ಮುಹೂರ್ತದಲ್ಲಿ ಅಪಹರಣ ಆಯಿತು. ಹೀಗಾಗಿ ಅವನಿಗೆ ಅದು ದಕ್ಕಲ್ಲ ಅಂತದು. ಚೈತ್ರ ಮಾಸದ ತ್ರಯೋದಶಿ ವಿಂದ ಮುಹೂರ್ತ ಬಂದಿತ್ತಂತ. ಅದು ದಕ್ಕಲ್ಲ ಅಂತ ಹೇಳಿ ಜಟಾಯು ಸಿಕ್ಕೇ ಸಿಗ್ತಾಳೆ ನಿನಗೆ ಸೀತೆ, ನೀನು ಏನು ವ್ಯಥೆ ಪಡಬೇಕಾಗಿಲ್ಲ ಅಂತ ಧೈರ್ಯ ಕೊಟ್ಟು ರಾಮ ರಾಮ ಅಂತ ಅಂದ್ಕೊಂಡು ರಾಮನ ಮಗ್ಲಲ್ಲೇ ಪ್ರಾಣ ಬಿಟ್ಬಿಡ್ತಂತೆ. ಇದು ರಾಮಾಯಣ ಹೇಳುವಂಥ ಒಂದು ಅಪೂರ್ವ ಚರಿತ್ರೆ. ರಾಮ ಜಟಾಯುನ್ ಕಳ್ಕೊಂಡಲ್ಲ ಅಂತ ಅದೊಂದು ದುಃಖ, ಸೀತೆಯನ್ನು ಕಳ್ಕೊಂಡಲ್ಲ ಅಂತ ಮೊದಲಿನ ದುಃಖ. ಈ ದುಃಖದಲ್ಲೇ ಜಟಾಯುವಿನ ದೇಹ ಎತ್ತಿ ಅದಕ್ಕೆ ಸಂಸ್ಕಾರ ಮಾಡಿದ. ತಂದೆಗೆ ಮಾಡಿದಂತೆ ಜಟಾಯುವಿಗೆ ಸಂಸ್ಕಾರ ಮಾಡಿದ್ದಂತೆ ರಾಮಚಂದ್ರ. ಕಾಡಿನಲ್ಲಿ ಸಂಸ್ಕಾರ ಮಾಡಿ ದೇಹಕ್ಕೆ ಅದಕ್ಕೂ ಸದ್ಗತಿ ಕೊಟ್ಟ ಅಂತ ರಾಮಾಯಣ ಉಲ್ಲೇಖ ಮಾಡ್ತದೆ. ಅನ್ವಿಷ್ಯನ್ ಆರ್ತಗೃಧ್ರಂ ಸ್ವಗತಿ ಮಥನ ಎನ್ನಂತಾರೆ. ಭಗವಂತ ಅದಕ್ಕೂ ಸದ್ಗತಿ ಕೊಟ್ಟ ಅಂತ ವ್ಯಾಖ್ಯಾನ ಮಾಡಿ ನಮಗೆ ಅನುಸಂಧಾನ ಮಾಡಿಸ್ತಾರೆ ರಾಮಾಯಣದಲ್ಲಿ. ಏನಿದರ ಸಂದೇಶ ನಾವು ಚಿಂತನೆ ಮಾಡಬೇಕಾದದ್ದು? ಮನುಷ್ಯನ ಬದುಕಿನಲ್ಲಿ ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು. ಒಂದು ಹೆಣ್ಣು ಅಬಲೆ, ಅವಳಿಗಾಗ್ತಿರುವ ಅನ್ಯಾಯದ ವಿರುದ್ಧ ಶಕ್ತಿ ಇದ್ದಾಗ ಸುಮ್ಮನೆ ಕೂಡಬಾರ್ದು ಅಂತದ್ದು. ಹಾಗಾಗಿ ಹೋರಾಡ್ತಾನೆ ಜಟಾಯು, ಅದು ಅವನಿಗೆ ಧರ್ಮವಾಗ್ತದೆ ಅಂತಾರೆ. ಹೀಗೆ ಪ್ರತಿಭಟನೆ ಮಾಡಿದ್ರಿಂದಲೇ ಜಟಾಯುವಿಗೆ ರಾಮ ಸದ್ಗತಿ ಕೊಡ್ತಾನೆ. ಮಹಾಭಾರತದಲ್ಲಿ ಒಂದು ಪಾತ್ರ, ಬಹಳ ಪ್ರಸಿದ್ಧ ಪಾತ್ರ, ವಿದುರನ ಪಾತ್ರ. ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ವಸ್ತ್ರಾಪಹರಣ ಮಾಡಿ ಅನ್ಯಾಯ ಮಾಡ್ತಾ ಇದ್ರು ಕೌರವರು ಸೇರಿ. ವಿದುರ ಒಬ್ಬಂಟಿಗನಾಗಿ ಪ್ರತಿಭಟಿಸಿ, ಇದು ಅನ್ಯಾಯ, ಇದು ಅಧರ್ಮ ಮಾಡ್ತಿದ್ದಿ ಧೃತರಾಷ್ಟ್ರ, ನಿನ್ನ ಮಕ್ಕಳನ್ನು ನೀನು ತಪ್ಪು ದಾರಿಗೆಳಿತಿದ್ದಿ ಅಂತ ಘೋಷಣೆ ಮಾಡಿ ನಾನು ಈ ಸಭೆಯಲ್ಲಿರಲ್ಲ ಅಂತ ಸಭಾತ್ಯಾಗ ಮಾಡಿ ಹೋದಂತೆ. ವಿದುರ ಮಾಡಿದಂಥ ಒಂದು ಅದ್ಭುತವಾದ ಸಾಹಸದ ಕೆಲಸ ಇದು. ಅಧರ್ಮದ ವಿರುದ್ಧ ದಂಡೆತ್ತಿ ಬರೋದಿದೆಯಲ್ಲ, ಅಥವಾ ಅಧರ್ಮದ ವಿರುದ್ಧ ಹೋರಾಟ ಮಾಡುವ ಮನೋಭಾವ ಇದೆಯಲ್ಲ, ಅದೊಂದು ಬಹಳ ದೊಡ್ಡ ಕಾರ್ಯ ಅಂತದೆ. ಭಗವಂತ ಅದಕ್ಕೂ ಒಲಿತಾನೆ. ನಡೀತಿರೋ ಅಧರ್ಮದ ವಿರುದ್ಧ ಪ್ರತಿಭಟಿಸ್ತಲ್ಲ ಜಟಾಯು, ಒಂದು ಹದ್ದು ಪ್ರತಿಭಟಿಸ್ತದೆ ಅಂದರೆ ರಾಮ ಅದಕ್ಕೂ ಸದ್ಗತಿ ಕೊಡ್ತಾನೆ ಅಂತದೆ ರಾಮಾಯಣ.
ಆಶ್ಚರ್ಯ ನೋಡ್ರಿ. ಜಿಂಕೆ ರೂಪ ತಾಳ್ದ, ಪ್ರಾಣನೇ ಒತ್ತೆ ಇಟ್ಟ ಮಾರೀಚ, ಸೀತೆ ಸಿಕ್ಕ ಮೇಲೆ ಮಾರೀಚ ಬದುಕಿದನ ಸತ್ತಿದ್ನ ಅಂತ ನೋಡ್ಲಿಕ್ಕೂ ಬರಲಿಲ್ಲ ಅಂತದ ರಾಮಾಯಣ. ಅವನು ನೋಡ್ಲಿಕ್ಕೂ ಬರಲಿಲ್ಲ. ಅವನು ಬದುಕಿದ್ರೆಷ್ಟು ಸತ್ರೆಷ್ಟು, ನನಗಂತೂ ಸೀತೆ ಸಿಕ್ಕಲಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ಟು. ಹಾಗಾಗಿ ಸೀತೆ ಬಗ್ಗೆ ಕಾಮುಕನಾಗಿ ಮಾರೀಚನನ್ನು ಕಳಿಸಿ ಜಿಂಕೆ ರೂಪದ ಮಾರೀಚನನ್ನು ಸತ್ರೂ ಆ ಕಡೆ ಗಮನ ಹರಿಸದೇ ಇರೋದು ರಾವಣನ ಸ್ವಭಾವ. ಸೀತೆ ಬಗ್ಗೆ ಕನಿಕರದಿಂದ ಅಧರ್ಮದ ವಿರುದ್ಧ ಪ್ರಾಣ ಹೋದರೂ ಪರವಾಗಿಲ್ಲ ನಾನು ಹೋರಾಡ್ತೇನೆ ಅಂತ ಹೋರಾಟ ಮಾಡಿ ಪ್ರಾಣ ಬಿಟ್ಟಂಥದ್ದು ಜಟಾಯು. ಅದಕ್ಕೆ ಸದ್ಗತಿ ಕೊಟ್ಟ ಸ್ವಭಾವ ರಾಮನ ಸ್ವಭಾವ. ಅಯ್ಯೋ ನನ್ನ ಪತ್ನಿಗಾಗಿ ನಿನ್ನ ಪ್ರಾಣ ಕೊಟ್ಟೆಲ್ಲೋ ಅಂತ ಹದ್ದಿಗೂ ಸದ್ಗತಿ ಕೊಟ್ಟ ರಾಮ ಜಿಂಕೆ ರೂಪ ತಾಳಿದ ಮಾರೀಚನನ್ನು ಸತ್ತ ಮೇಲೆ ನೋಡಲಿಲ್ಲ. ಇದು ರಾವಣ. ಹಾಗಾಗಿ ಇದ್ರೆ ರಾಮನಂತಿರ್ರಿ, ರಾವಣನಂತಿರಬೇಡ್ರಿ ಅಂತದೆ ರಾಮಾಯಣ. ಹಾಗಾಗಿ ತನಗೋಸ್ಕರ ಅಂತ ಪ್ರಾಣ ಕೊಟ್ಟರೆ ತಾನೂ ಅವ್ರಿಗೆ ಪ್ರಾಣ ಕೊಡ್ಲಿಕ್ಕೆ ಸಿದ್ಧ ರಾಮ. ತನಗೋಸ್ಕರ ಪ್ರಾಣ ಕೊಟ್ಟರೆ ಸತ್ತು ಬಿದ್ದವ್ರನ್ನ ವಾಪಸ್ ಹೆಣನೂ ನೋಡ್ಲಿಕ್ಕೆ ಬರದೇ ಇರೋನು ರಾವಣ. ಇದು ಕೃತಜ್ಞನ ರಾವಣ, ಕೃತಜ್ಞ ಶ್ರೀರಾಮ ಅಂತದೆ ರಾಮಾಯಣ. ಕೃತಜ್ಞನಾಗಬೇಡವೋ ಕೃತಜ್ಞನಾಗಿರು ಅಂತದೆ ರಾಮಾಯಣ. ಹೀಗೆ ಒಂದು ಜಟಾಯು ಪಕ್ಷಿಗೂ ರಾಮ ಸದ್ಗತಿ ಕೊಟ್ಟ ಕಥೆ ನಮಗೆಲ್ಲ ಕೊಡುವಂತಹ ಸಂದೇಶ ಇದು. ಕೃತಜ್ಞನಾಗಿರು, ರಾಮನನ್ನು ಅವಲಂಬಿಸು, ಅವನನ್ನು ಅವಲಂಬಿಸೋದ್ರಿಂದ ಸದ್ಗತಿ ಆಗ್ತದೆ. ಜಟಾಯುವಿನಂತೆ ಅಧರ್ಮದ ವಿರುದ್ಧ ಹೋರಾಡು, ಸದ್ಗತಿ ಆಗ್ತದೆ. ರಾಮ ಕೊಟ್ಟೇ ಕೊಡ್ತಾನೆ ಅಂತ ಜಟಾಯುವಿಗೆ ಸದ್ಗತಿ ಕೊಟ್ಟದ್ದನ್ನು ವರ್ಣಿಸಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಅನ್ವಿಷ್ಯನ್ ಆರ್ತಗೃಧ್ರಂ ಸ್ವಗತಿ ಮಥನಯನ್ ಮಾಮವೇತ್ ಘನನ್ ಕಬಂಧಂ. ಅಲ್ಲಿದ ರಾಮ ಜಟಾಯುಗೆ ಸದ್ಗತಿ ಕೊಟ್ಟಂಥವನಾಗಿ ಮುಂದೆ ಕಬಂಧ ಅಂತ ಕಬಂಧ ಬಾಹು, ಬಹಳ ಉದ್ದುದ್ದ ಬಾಹುಗಳನ್ನು ಬೆಳೆಸಿ ಕಾಡಿನಲ್ಲಿ ಯಾರು ಸಿಕ್ಕರೂ ಕೂಡ ತನ್ನ ಬಾಹುಗಳ ಬಲೆಗೆ ಸಿಕ್ಕವರನ್ನೆಲ್ಲ ಬಾಯಲ್ಲಿ ನುಗ್ಗುತ್ತಾ ಇದ್ದಂತೆ. ಅವನ ಬಾಹುಗಳಿಗೆ ಒಂದು ಸಲ ರಾಮ ಲಕ್ಷ್ಮಣರು ಸಿಕ್ಕಿಬಿಟ್ರು. ಆ ರಾಮ ಲಕ್ಷ್ಮಣರನ್ನೇ ತಿನ್ನಲಿಕ್ಕೆ ಅಂತ ಪ್ರಯತ್ನ ಪಟ್ಟ. ರಾಮ ಲಕ್ಷ್ಮಣರಿಬ್ಬರು ಅವನನ್ನು ಸಂಹಾರ ಮಾಡಿ ಅವನಿಗೆ ಕೊಡಬೇಕಾದಂಥ ಗತಿಯನ್ನು ಕೊಟ್ರಂತೆ. ಹೀಗೆ ಕೆಲವರು ಸ್ವಭಾವ ಬೆಳೆಸ್ಕೊಂಡಿರ್ತಾರೆ, ಏನು ಕೈಗೆ ಸಿಗ್ತದೆ ಅದೆಲ್ಲ ತಮ್ಮದು ಮಾಡ್ಕೊಳ್ಳೋಣ ಅಂತ. ಇದೆಲ್ಲ ಕಬಂಧದ ಸ್ವಭಾವದವರು. ಕಬಂಧ ಅಂಥೇಳಿ ಒಬ್ಬ ಧನು ಅಂತ ಒಬ್ಬ ಗಂಧರ್ವ ದೇವೇಂದ್ರನ ವಜ್ರಾಯುಧದಿಂದ ಹೊಡೆತ ಬಿದ್ದದ್ದಕ್ಕೆ ಅವನ ಕುತ್ತಿಗೆ ಹೋಗಿ ಹೊಟ್ಟೆಯಲ್ಲಿ ಸೇರಿಕೊಂಡಿತ್ತಂತೆ. ಕುತ್ತಿಗೆ ಹೊಟ್ಟೆಯಲ್ಲಿ ಸೇರಿಕೊಂಡ್ರೆ ಏನು ಹಣೆ ಬಾರ, ಬಾಹುಗಳು ಮಾತ್ರ ಉದ್ದುದ್ದ ಬೆಳೆದಿತ್ತಂತೆ. ಧನು ಅಂತ ಆ ರಾಕ್ಷಸನ ಹೆಸರು. ಧನು ಅಂತ ಅವನೊಬ್ಬ ಗಂಧರ್ವ ಅಂತ ಹೇಳ್ತಾರೆ. ಅವನು ದೇವಲೋಕದಲ್ಲಿ ಅಪರಾಧ ಮಾಡಿ ಶಾಪಕ್ಕೆ ಗುರಿಯಾಗಿದ್ದ, ಭೂಮಿಗೆ ರಾಕ್ಷಸನಾಗಿದ್ದ. ಅವನು ಒಬ್ಬ ವಿರಾಧ ರಾಕ್ಷಸನಂತೆ. ಅವನಿಗೆ ರಾಮ ಶಿಕ್ಷಣ ಕೊಟ್ಟ ಅಂತ ರಾಮಾಯಣದ ಕಥೆ ನಮಗೆಲ್ಲ ಸಂದೇಶ ಕೊಡ್ತದೆ. ನಿಮ್ಮ ಬದುಕಿನಲ್ಲಿ ಕಬಂಧ ಬಾಹುಗಳಂತೆ ಸ್ವಾರ್ಥಿಗಳಾಗಬೇಡ್ರಿ. ಸಿಕ್ಕದ್ದನ್ನು ಕೈಗೆ ಸಿಕ್ತಲ್ಲ ಅಂತ ತಿನ್ನೋ ಪ್ರಯತ್ನ ಮಾಡಬೇಡ್ರಿ, ಅದು ನಿಮಗೆ ಮುಳುವಾಗ್ತದೆ ಅಂತಂದಂತೆ. ತಿನ್ನೋದು ಅಂದರೆ ಎರಡು ರೀತಿ. ಯಾರಾದರೂ ಕೈಗೆ ಲಂಚ ಕೊಡ್ತಾರೆ ಅಂದರೆ ನಿಧಾನಕ್ಕೆ ಕೈ ಒಡ್ಡೋರು ಬಹಳ ಜನ ಇದ್ದಾರೆ. ಲಂಚಕೋರ್ತನ, ಭ್ರಷ್ಟಾಚಾರ, ಇದು ಒಂದು ರೀತಿ ಕಬಂಧ ಸ್ವಭಾವವೇ, ಕಬಂಧನ ರೂಪ. ಇನ್ನೊಂದು ರೀತಿ ಕಬಂಧರು ಅಂದರೆ ದೈಹಿಕವಾಗಿ ಏನು ಸಿಗ್ತದೆ ಅದನ್ನು ಕೈಯಿಂದ ತೊಗೊಂಡು ಬಾಯಿಗೆ ಹಾಕ್ಕೊಳ್ತಾರೆ. ಅಂಥವ್ರಿಗೆ ಈಗೆಲ್ಲ ರೋಗದ ಪೀಡೆ ಶುರು ಆಗಿದೆ. ಈ ರೋಗದ ಪೀಡೆಯಿಂದಲಾದರೂ ನಾವು ಎಚ್ಚೆತ್ಕೊಳ್ರಿ ಅಂತದು. ಇನ್ಮೇಲಿಂದ ಕೈಗೆ ಸಿಕ್ಕದ್ದನ್ನೆಲ್ಲ ಬಾಯಿಗೆ ಹಾಕ್ಕೊಳ್ಳೋದು ಬೇಡ ಅಂತ. ಹಾಗೆ ಬಾಯಿಗೆ ಹಾಕ್ಕೊಂಡ್ರೆ ಕಬಂಧನಂತೆ ಶಿಕ್ಷಿಸಬೇಕಾಗ್ತದೆ. ಹಾಗಾಗಿ ಕಬಂಧನಿಂದ ಕಲಿಬೇಕಾದದ್ದು, ನಾವು ಯಾವತ್ತೂ ಕೂಡ ಎಲ್ಲವನ್ನೂ ನಂದು ಮಾಡ್ಕೊಳ್ತೇನೆ ಅನ್ನೋ ಸ್ವಾರ್ಥದ ಗುಣ ಇರಬಾರ್ದು, ಸ್ವಾರ್ಥ ಇರಬಾರ್ದು.
ಹೀಗೆ ಕಬಂದಾಸುರನ ಸಂಹಾರದ ಕಥೆ. ಅಲ್ಲಿದ್ದ ರಾಮ ಗೋದಾವರಿ ತೀರದಿಂದ ಸಂಚರಿಸ್ತಾ ಸೀತಾಪಹರಣ ಆಯಿತು ಅಂತ ದುಃಖಿತನಾಗಿ ರಾಮ ಹಾಗೂ ಲಕ್ಷ್ಮಣರಿಬ್ಬರೂ ಕೂಡ ಪಂಪಾ ತೀರಕ್ಕೆ ಬಂದರು ಅಂತದೆ. ಪಂಪಾ ತೀರಂ ಸಗಚ್ಚನ್ ಇಹ ಕೃತವಸತಿ ಭಕ್ತಿ ತುಷ್ಟಶಬರ್ಯೈ ದತ್ವಾ ಮುಕ್ತಿಂ ಪ್ರಕುರ್ವನ್ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಃ ಸಪ್ತಚ್ಛಿತ್ವಾಥ ತಾಲಾನ್ ವಿಧಿವರ ಬಲಿನೋ ವಾಲಿಭಿತ್ಸೂರ್ಯಸೂನುಂ ಕುರ್ವಾಣೋ ರಾಜ್ಯಪಾಲಂ ಸಮವತು ನಿವಸನ್ ಮಾಲ್ಯವತ್ಕಂದರೇ ಸೌ. ಆ ರಾಮಚಂದ್ರ ಸಮವತು ನನ್ನನ್ನು ಕೂಡ ಚೆನ್ನಾಗಿ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಂತ್ರಾಲಯ ಪ್ರಭುಗಳ ಸಂಗ್ರಹ ಕೌಶಲ ಬಹಳ ಅದ್ಭುತ ಇಲ್ಲೆಲ್ಲ. ರಾಮ ಪಂಪಾ ತೀರಕ್ಕೆ ಬಂದಾಗ ಪಂಪಾ ಕ್ಷೇತ್ರದ ಹತ್ರ ಒಬ್ಬ ಋಷಿಗಳಿದ್ರಂತೆ. ಆ ಋಷಿಗಳ ಹೆಸರು ಶರಭಂಗ ಅಂತ ಉಲ್ಲೇಖ ಮಾಡ್ತಾರೆ ರಾಮಾಯಣದಲ್ಲಿ. ಸಂಸ್ಕೃತದಲ್ಲಿ ಶರ ಅಂದರೆ ಬಾಣ. ಅವರು ತಪಸ್ಸಿ ಕೂತಾಗ ಮನ್ಮಥ ಬಹಳ ಬಾರಿ ಅವರನ್ನು ತನ್ನ ಬಾಣದಿಂದ ಎಬ್ಬಿಸೋಣ ಅಂತ ಪ್ರಯತ್ನ ಪಟ್ಟ. ಮನ್ಮಥನ ಬಾಣ ಯಾರನ್ನಾದರೂ ಆಕ್ರಮಿಸ್ತದೆ. ಈ ತಪಸ್ವಿಗಳನ್ನು ಆಕ್ರಮಿಸೋಣ ಅಂತ ಮನ್ಮಥ ಬಾಣ ಬಿಟ್ಟಿದ್ದ. ಅವನು ಎಷ್ಟು ಪ್ರಯತ್ನ ಪಟ್ಟರೂ ಅದನ್ನು ಭಂಗ ಮಾಡಿದ್ರಂತೆ. ಮನ್ಮಥನ ಬಾಣಗಳನ್ನು ಭಂಗಗೊಳಿಸಿ ಕಾಮ ನಿಗ್ರಹಿಸಿಕೊಂಡಿದ್ದ ಋಷಿಗಳು, ಅದಕ್ಕೆ ಅವರ ಹೆಸರೇ ಶರಭಂಗ. ಇಂಥ ಶರಭಂಗ ಋಷಿಗಳು ಸಿದ್ಧಿಪಡಿಸ್ಕೊಳ್ಳಿಕ್ಕೆ ಕಾರಣ ಅವರವರು ಮಾಡ್ತಾ ಇದ್ದ ನಿತ್ಯ ಕರ್ಮ ಅನುಷ್ಠಾನ. ಮನುಷ್ಯನಿಗೆ ಸಿದ್ಧಿ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಅವನಿಗೆ ವಿಹಿತವಾದ ಕರ್ಮಗಳನ್ನು ನಿಯತ ಕಾಲದಲ್ಲಿ ಮಾಡ್ತಾ ಹೋಗಬೇಕಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳ್ತಾನೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವಃ. ಮನುಷ್ಯ ತನಗೆ ವಿಹಿತವಾದ ಕರ್ಮಗಳನ್ನು ಎಷ್ಟು ಶ್ರದ್ಧೆಯಿಂದ, ಎಷ್ಟು ತಿಳುವಳಿಕೆಯಿಂದ ಅದನ್ನು ಆಚರಣೆ ಮಾಡ್ತಾನೆ ಸಮಯ ಸಮಯಕ್ಕೆ, ಅದೇ ಅವನಿಗೊಂದು ಸಿದ್ಧಿ ತಂದು ಕೊಟ್ಬಿಡ್ತದಂತೆ. ನಾವು ಪರೀಕ್ಷೆ ಮಾಡಬೇಕಂದ್ರೆ ನೋಡ್ಲಿಕ್ಕೆ ಬರ್ತದೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಮಾಡಬೇಕಾದದ್ದನ್ನು ಸೂರ್ಯೋದಯಕ್ಕೆ ಮಾಡು, ಸೂರ್ಯಾಸ್ತಕ್ಕೆ ಮಾಡಬೇಕಾದದ್ದು ಮಧ್ಯಾಹ್ನ ಕಾಲದಲ್ಲಿ ಮಾಡೋದು. ಆ ಸಮಯಕ್ಕೆ ಹೇಳಿದಂಥ ಸ್ವಕರ್ಮವನ್ನು ನಾವು ಆಚರಣೆಗೆ ತಂದರೆ ಒಂದರ್ಥದಲ್ಲಿ ನಾವೇ ತ್ರಿಕಾಲಜ್ಞಾನಿಗಳಾಗ್ಬೋದಂತ. ಬೇರೆ ಯಾವ ಗೋಜಿಗೂ ಹೋಗೋದು ಬೇಡ. ನಮ್ಮ ಸ್ವಕರ್ಮ ಯಾವ ಕಾರಣಕ್ಕೂ ನಾವು ಬಿಡಬಾರ್ದು. ಶರಭಂಗರ ಕಥೆ ರಾಮಾಯಣದಲ್ಲಿ ತಿಳಿಸಿ ನಮಗೆ ಕೊಡೋ ಸಂದೇಶವೇ ಅದು. ಇವರು ನಿತ್ಯ ಕರ್ಮವನ್ನು ಚಾಚೂ ತಪ್ಪದೆ ಅನುಷ್ಠಾನ ಮಾಡ್ಕೊಂಡು ಬಂದಿದ್ರಂತೆ. ಎಷ್ಟು ಮಾಡಿದರೂ ನಿತ್ಯ ಕರ್ಮಾನುಷ್ಠಾನ ಅಂದರೆ ಅವರ ದೇಹ ಈ ರೀತಿ ನಿತ್ಯ ಕರ್ಮವನ್ನು ಮಾಡಿ 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 ಸೌದೋಗಿತ್ತಂತೆ. ಅವರ ದೇಹವೂ ಕೂಡ ಅವರ ಕೈಯಲ್ಲಿ ಎತ್ತಲಿಕ್ಕಾಗ್ತಾ ಇಲ್ಲ, ಬೆನ್ನು ಬಗ್ಗಿಸ್ಲಿಕ್ಕಾಗ್ತಾ ಇಲ್ಲ. ಅವರ ದೇಹ ಅಷ್ಟು ಸೌದು ಹೋಗಿದೆ ಅಂತೆ. ಮನುಷ್ಯ ಇವತ್ತು ದೇಹವನ್ನು ಸ್ವಧರ್ಮ ಮಾಡಿ ಸವಿಸೋದು ಕಡಿಮೆ. ಧರ್ಮದಿಂದ ಸವಿಸ್ತಾ ಇಲ್ಲ, ಈಗ ಕಾಮದಿಂದಲೋ ಭೋಗದಿಂದಲೋ ಸವಿಸ್ತಾ ಇದ್ದಾನೆ. ಆದರೆ ಶರಭಂಗರ ಕಥೆ ಹೇಳಿ ರಾಮಾಯಣ ಸಂದೇಶ ಕೊಡ್ತದೆ, ದೇಹವನ್ನು ಭೋಗದಿಂದ ಸವಿಸಬೇಡ, ದೇಹವನ್ನು ಯೋಗದಿಂದ ಸವಿಸು ಅಂತದೆ. ಇದು ಶರಭಂಗರ ಕಥೆಯಿಂದ ತಿಳಿಬೇಕಾದದ್ದು. ರಾಮ ಅವರ ಮನೆ ತನಕ ಹೋಗಿ ಅವರಿಗೆ ದರ್ಶನ ನೀಡಿ ಅವರಿಗೆ ಸದ್ಗತಿ ಕೊಟ್ಟ ಅನ್ನೋ ರಾಮಾಯಣದ ಈ ಕಥೆ ನಮ್ಮ ಮನೆ ತನಕನೂ ರಾಮ ಬರ್ತಾನೆ, ನಿನ್ನ ದೇಹವನ್ನು ನೀನು ಬರೀ ಭೋಗದಿಂದ ಸವಿಸಬೇಡ, ಧರ್ಮದಿಂದ ಸವಿಸು ಅಂತ ಹೇಳ್ತದೆ ರಾಮಾಯಣ. ಬಹಳ ಪ್ರಸಿದ್ಧವಾದ ಒಂದು ಮಾತು.
ಹಿಂದೆಲ್ಲ ರಘುಕುಲದ ರಾಜರು ಹೇಗಿದ್ರು ಅಂತ ಕಾಳಿದಾಸ ಹೇಳ್ತಾನೆ. ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ ಅಂತ ಕಾಳಿದಾಸನ ಮಾತು. ಬಹಳ ಪ್ರಸಿದ್ಧ ಮಾತು. ಮನುಷ್ಯ ತನ್ನ ಬದುಕಿನಲ್ಲಿ ಇನ್ನೂ ಸಣ್ಣ ವಯಸ್ಸು ಶಿಶುವಾಗಿದ್ದಾನೆ ಅಂತಂದರೆ ಆಗ ಶರೀರ ಒಂದಿಷ್ಟು ವಿದ್ಯೆ ಕಲೀಲಿಕ್ಕೆ ಅಂಥೇಳಿ ಅದನ್ನು ನಾವು ಉಪಯೋಗಿಸ್ಬೇಕಂತ. ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಸಣ್ಣ ವಯಸ್ಸಿದೆ ಅಂತ ಬರೀ ಆಟದಲ್ಲಿ ಮನುಷ್ಯ ತೊಡಗಬಾರ್ದು ಅಂತಾನೆ. ಯಾಕಂದರೆ ಈಗ ಕಲಿದೇ ಹೋದರೆ ಮುಂದೆ ಯಾವ ಕಾರಣಕ್ಕೂ ನಾವು ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಯೌವನದಲ್ಲಿ ಏನು ಮಾಡ್ತಿದ್ರು? ಯೌವನೇ ವಿಷಯೈಷಿಣಾಂ, ಯೌವನ ಬಂತು ಅಂತಂದರೆ ಒಂದಿಷ್ಟು ವಿಷಯ ಪದಾರ್ಥಗಳನ್ನು ಚೆನ್ನಾಗಿ ಉಪಭೋಗಿಸ್ಲಿಕ್ಕೆ ಅಂತ ಉಪಯೋಗಿಸ್ತಿದ್ರಂತೆ. ಯೌವನ ಕಳೆದು ವಾರ್ಧಕ್ಯ, ವೃದ್ಧಾಪ್ಯ ಬರ್ತಿತ್ತಲ್ಲ, ವಾರ್ಧಕೆ ಮುನಿವೃತ್ತಿನ, ಹಿಂದಿನವರು ಬಾಳಿ ಬದುಕಿ ತೋರಿಸಿದಂಥ ಕ್ರಮ. ವೃದ್ಧಾಪ್ಯ ಸಮೀಪಿಸ್ತಿದೆ ಅಂದರೆ ಮುನಿಗಳಂತೆ ಚರ್ಯೆಯನ್ನು ಮಾಡ್ತಿದ್ರಂತೆ. ಮುನಿವೃತ್ತಿಯಲ್ಲಿರೋದು ಗೆಡ್ಡೆ ಗೆಣಸು, ಅತಿ ಆಹಾರ ಸೇವಿಸದೇ ಇರೋದು, ಉಪಭೋಗಗಳನ್ನು ಅತಿ ಹೆಚ್ಚು ಮಾಡೋದನ್ನು ಬಿಟ್ಟುಬಿಡೋದು, ಇವೆಲ್ಲ ಮಾಡಬೇಕು. ಮುನಿವೃತ್ತಿ ಅಂತ ಇರಬೇಕು. ಹೀಗೆ ಬದುಕು ನಡೆಸ್ತಾ ದೇಹ ಬಿಡೋ ಸಮಯ ಬಂತು ಅಂದರೆ ಹಿಂದಿನವರು ಯೋಗೇನಾಂತೆ ತನುತ್ಯಜ, ತಾವೇ ತಮಗೆ ಬೇಡ ಅಂತ ಅನಿಸಿದ ದೇಹವನ್ನು ಯೋಗದಿಂದ ಇದು ಬೇಡ ಅಂತ ಅನಿಸಿದ ಕೂಡಲೇ ಬಿಟ್ಟು ಹೋಗಿಬಿಡ್ತಿದ್ರಂತೆ. ಇದು ಹಿಂದಿನವರು ನಮಗೆ ಕೊಟ್ಟ ಶಿಕ್ಷಣ ಅಂತದೆ. ಶೈಶವೇ ಅಭ್ಯಸ್ತ ವೃತ್ತಿ ವಿದ್ಯಾನ, ಶೈಶವಾವಸ್ಥೆಯಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡು, ಯೌವನಕ್ಕೆ ಬಂದಾಗ ವಿಷಯ ಭೋಗ ಮಾಡು, ವೃದ್ಧಾಪ್ಯ ಬಂದಾಗ ಮುನಿವೃತ್ತಿಯಲ್ಲಿರು, ದೇಹ ಬಿಡೋ ಸಮಯ ಬಂದಾಗ ಯೋಗದಿಂದ ಬಿಡು ಅಂತಂತದ್ದು. ಈಗ ವ್ಯತ್ಯಾಸ ಆಗಿಬಿಟ್ಟಿದೆ. ಈಗ ಯೋಗದಿಂದ ದೇಹ ಬಿಡೋರಿಲ್ಲ. ಈಗ ಭೋಗ ಅತಿ ಹೆಚ್ಚು ಮಾಡಿಬಿಡ್ತಾರೆ. ಸಣ್ಣ ವಯಸ್ಸಿನಲ್ಲಿಯೂ ಭೋಗ, ಯೌವನದಲ್ಲಿಯೂ ಭೋಗ, ವೃದ್ಧಾಪ್ಯದಲ್ಲಿಯೂ ಭೋಗ, ಇಷ್ಟು ಮೂರು ಅವಸ್ಥೆಗಳಲ್ಲಿ ಮತ್ತೆ ಭೋಗ ಮಾಡಿದ ಮೇಲೆ ಇನ್ನು ದೇಹ ಬಿಡೋ ಸಮಯ ಬಂದಾಗ ಯೋಗ ಎಲ್ಲಿಂದ ಬರ್ತದೆ? ರೋಗ ಬಂದಿರ್ತದೆ, ರೋಗದಿಂದ ದೇಹ ಬಿಟ್ಬಿಡ್ತಾರೆ. ಹಾಗಾಗಿ ಈಗ ಯೋಗೇನಾಂತೆ ತನುತ್ಯಜಾಮ್ ಅನ್ನೋದು ಹೋಗಿಬಿಡ್ತು. ಈಗೇನಿದ್ರು ಬರೀ ರೋಗೇನಾಂತೆ ತನುತ್ಯಜಾಮ್, ರೋಗೇಣ, ರೋಗದಿಂದ ದೇಹ ಬಿಡೋರು ಜಾಸ್ತಿ ಆಗಿಬಿಟ್ರು. ಮನುಷ್ಯನಿಗೆ ದೇಹ ಬಿಡೋದ್ರ ಹಿಂದೆ ರೋಗ ಹೆಚ್ಚಾಗಿ ಬಿಟ್ಟ ಅಂತಾದರೆ ರೋಗದ ಹಿಂದೆ ಭೋಗ ಎಷ್ಟಿರಬೇಡ ಯೋಚನೆ ಮಾಡಿ. ಭೋಗ ಇಲ್ಲದೆ ರೋಗ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಇದನ್ನು ಅರ್ಥೈಸ್ಕೊಳ್ಬೇಕು. ನಮ್ಮ ಅತಿಯಾದ ಭೋಗ, ಅತಿಯಾದ ಸ್ವಾರ್ಥಗಳು ನಮ್ಮನ್ನು ರೋಗದ ರೂಪದಿಂದ ಕಾಡ್ತಾವಂತ. ಬಹಳ ಜನರಿಗೆ ಪಾಪ ಕಣ್ಣಿಗೆ ಕಾಣಲ್ಲ ಅಂತಾರೆ. ಆದರೆ ಅತಿ ಸ್ಪಷ್ಟ ಇದೆ, ಪಾಪ ಮನುಷ್ಯನಿಗೆ ಕಾಣದೇ ಹೋದರೂ ಪಾಪದ ಕಾರ್ಯವಾದ ರೋಗ ಕಣ್ಣಿಗೆ ಕಾಣಿಸ್ತದೆ. ಹಾಗಾಗಿ ಮನುಷ್ಯ ಭೂಮಿಯಲ್ಲಿ ಅತಿಯಾದ ಪಾಪ ಮಾಡೋದು ಅಂದರೆ ಅತಿಯಾದ ಭೋಗ ನಡೆಸೋದೇ ಪಾಪ ಅಂತ ಅರ್ಥ. ಅತಿ ಭೋಗವೇ ಪಾಪ. ಆ ಪಾಪವೇ ನಮಗೆ ರೋಗದ ರೂಪದಲ್ಲಿ ಕಾಡಲಿಕ್ಕೆ ಶುರು ಮಾಡ್ತದಂತ. ಇದನ್ನು ಹಿಂದಿನವರೆಲ್ಲ ಕಂಡುಕೊಂಡ ಸತ್ಯ ಇದು. ಸತ್ಯ ತಿಳಿಯೋದರಲ್ಲಿ ನಾವು ತಡ ಮಾಡಿಕೊಂಡ್ವಿ. ನಮ್ಮ ಸ್ವಾರ್ಥ, ನಮ್ಮ ಭೋಗಕ್ಕಾಗಿ, ನಾವು ಅತಿಯಾದ ಭೋಗಕ್ಕಾಗಿ ಏನು ಬೇಕಾದರೂ ಮಾಡ್ತೇವೆ ಅಂತ ಹೋಗ್ತೇವೆ. ಅದು ರೋಗದ ರೂಪದಲ್ಲಿ ನಮ್ಮನ್ನೇ ಕಾಡಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ಮನುಷ್ಯ ಭೋಗದಿಂದ ದೇಹ ಬಿಡೋದು, ಅತಿಭೋಗ ಮಾಡೋದು, ಇದೆಲ್ಲ ಅವನಿಗೆ ಮತ್ತಷ್ಟು ದುರಂತ ಸಾವಿಗೆ ಕಾರಣ ಆಗ್ತದೆ. ಶರಭಂಗ ಋಷಿಗಳ ಈ ಅದ್ಭುತವಾದಂಥ ಕಥೆ, ಅವರು ಯಾವತ್ತೂ ಭೋಗದ ಜೀವನ ನಡೆಸಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಅವರ ಹೆಸರೇ ಶರಭಂಗ. ಅವರು ಯಾವ ಕಾರಣಕ್ಕೂ ಕೂಡ ಭೋಗದಿಂದಲೋ ರೋಗದಿಂದಲೋ ದೇಹ ಬಿಡಲಿಕ್ಕೆ ಇಷ್ಟನೂ ಪಡಲಿಲ್ಲ, ಅದನ್ನು ಮಾಡಲೂ ಇಲ್ಲ. ಅವರಿಗೆ ಒಂದೇ ತಲೆ ಒಳಗಿತ್ತಂತೆ,
ಈ ದೇಹ ನನ್ನ ಜೊತೆಗೆ ಬಂದದ್ದು, ಇಂದಲ್ಲ ನಾಳೆ ಬಿಡಲೇಬೇಕು. ಆದರೆ ಇಷ್ಟು ದಿವಸ ನನಗೆ ನಿತ್ಯ ಕರ್ಮ ಮಾಡಲಿಕ್ಕಂತೂ ಸಹಾಯ ಮಾಡ್ತು ಈ ದೇಹ. ಎಷ್ಟು ನಿತ್ಯ ಕರ್ಮ ಅಂದರೆ, ರಾಮ ಬಂದಿದ್ದಾನ ಆಶ್ರಮಕ್ಕೆ, ಅವರೇ ಒಂದು ಹೊರಸಿನ ಮೇಲೆ ಮಲಗಿದ್ರಂತೆ ಆಶ್ರಮದ ಹೊರಗಡೆಯಲ್ಲಿ. ಆ ಹೊರಸಿನ ಮೇಲೆ ಮಲಗಿದಂಥ ಶರಭಂಗರು ರಾಮ ಬಂದಲ್ಲ ಅಂತನೋ ಬಹಳ ಸಂತೋಷದಿಂದ ರಾಮನನ್ನು ಬರಮಾಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಹೋಗ್ತಾರೆ, ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ದೇಹ ಅವ್ರದ್ದು ಮುಪ್ಪಾಗಿ ಜರ್ಜರಿತಾಗಿಬಿಟ್ಟಿತ್ತಂತೆ. ಕೊನೆಗೆ ಅವರು ಹೊರಸಿನಿಂದ ಕೆಳಗೆ ಬಿದ್ದೇ ಬಿಟ್ರಂತೆ. ಬೆನ್ನು ಸರಿಸ್ತಾ ರಾಮನ ಪಾದ ಬಂದು ಗಟ್ಟಿ ಹಿಡಿದು ಎರಡೂ ಕಣ್ಣಿನಿಂದಲೇ ಪಾದವನ್ನು ತೊಳೆದ್ರಂತೆ. ಹೇಳ್ತಾರೆ ರಾಮನನ್ನು ನೋಡಿ, ರಾಮ, ಈ ದೇಹ ಸವದು ಹೋಯಿತು, ಈ ದೇಹ ಬಹಳ ಪೂರ್ಣ ಸ್ಥವಿರ ಆಗಿದೆ, ಇನ್ನಿದು ನನಗೆ ಸಹಾಯ ಮಾಡಲ್ಲ. ನನಗೊಂದು ಆಸೆ ಇತ್ತು, ನೀನು ಪೂರೈಸಿದಿ. ನಿನ್ನ ಸನ್ನಿಧಾನದಲ್ಲಿ ನಿನ್ನ ದರ್ಶನ ಮಾಡುತ್ತಾ ನಿನ್ನ ಅನುಮತಿ ಪಡೆದು ಈ ದೇಹ ಬಿಡೋಣ ಅಂತಿದ್ದೇನೆ, ದೇಹ ಬಿಡಲಿಕ್ಕೆ ಅನುಮತಿ ಕೊಡು, ನಾನು ಕೃತಾರ್ಥನಾಗ್ತೇನೆ ಅಂತಂದಂತೆ. ಇದು ಶರಭಂಗರ ಕಥೆ. ಆಗ ರಾಮ ಅವರಿಗೆ ಅನುಮತಿ ಕೊಟ್ಟ. ಶರಭಂಗರು ವಿಧಿವತ್ತಾಗಿ ರಾಮನ ಪೂಜೆ ಮಾಡಿದರು ಷೋಡಶೋಪಚಾರಗಳಿಂದ. ಹೇಳಲಿಕ್ಕಾಗ್ತಾ ಇಲ್ಲ, ಇದ್ದದ್ದು ಸಾಮಾನು ಪರಿಕರಗಳಿಂದಲೇ ಪೂಜಿಸಿದರಂತೆ. ಅಗ್ನಿ ಇತ್ತು, ದಿನನಿತ್ಯ ಅಗ್ನಿಹೋತ್ರಿಗಳು ಶರಭಂಗ ಋಷಿಗಳು. ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡಿದರು. ತಾವೇ ಸ್ವತಃ ಭಗವಂತನ ಸನ್ನಿಧಾನದಲ್ಲಿ ಅವನ ಅನುಮತಿ ಪಡೆದು ತಮ್ಮ ದೇಹವನ್ನೇ ಅಗ್ನಿಯಲ್ಲಿ ಆಹುತಿ ಕೊಟ್ಟರಂತೆ. ಅದು ಯೋಗದಿಂದ ಕೊಟ್ಟ ಆಹುತಿ, ಇದು ರೋಗದಿಂದ ಕೊಟ್ಟದ್ದಲ್ಲ. ಇದನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಕೆಲವರಿಗೆ ಈ ರಾಮಾಯಣದ ಪ್ರಸಂಗ ಬೇರೆ ರೀತಿ ಮಿಸ್ಗೈಡ್ ಮಾಡೋ ಅಂತಾಯಿತು. ಅವರಿಗೆ ದೇಹ ಸಪೋರ್ಟ್ ಮಾಡ್ತಿರಲಿಲ್ಲ, ಸರಿ ಅಂತ ಅವರ ದೇಹವನ್ನು ಅಗ್ನಿಯಲ್ಲಿ ಹಾಕ್ಕೊಂಡ್ರು ಅಂತ ರಾಮಾಯಣ ಕೆಲವರು ಓದಿದವರು ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಂಡು, ಯಾರಿಗೆ ಜೀವನದಲ್ಲಿ ಬೇಸರ ಆಗ್ತದೆ ಅವರೆಲ್ಲ ಹೋಗಿ ಅಗ್ನಿಯಲ್ಲೋ ನೀರಿನಲ್ಲೋ ಹಾರ್ಕೊಂಡು ಬಿಟ್ರೆ ಆಯಿತು. ಸೂಸೈಡ್ ಅಂತ ಮಾಡ್ಕೊಳ್ತಾರೆ, ಬೇಡ ಆತ್ಮಹತ್ಯೆ ನಾವೇ ಮಾಡ್ಕೊಂಡು ಬಿಡೋಣ, ಇದು ಕೆಲವ್ರ ಭಾವನೆ ಇದೆ. ಶರಭಂಗರು ಮಾಡಿಕೊಳ್ಳಿಲ್ವೇ ಅಂತ ಅದಕ್ಕೊಂದು ಕಾರಣ ಕೊಡ್ತಾರೆ. ಆದರೆ ರಾಮಾಯಣದ ಕಥೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಹೀಗಾಗಿ ಎಲ್ರಿಗೂ ಅದು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಕೆಲವರು ಸ್ಪಷ್ಟಪಡಿಸ್ತಾರೆ. ಶರಭಂಗರ ಮಹಿಮೆ ಹೇಳುವಾಗ, ಮನುಷ್ಯರಿಗೆ ದೇಹವನ್ನು ಅತಿಯಾಗಿ ಧರ್ಮ ಮಾಡಿ ಅದಿನ್ನೂ ಸವಿತಾ ಬಂದಾಗ ಮಾತ್ರ ಈ ಅವಕಾಶ ಕೊಡ್ತಂತೆ ಶಾಸ್ತ್ರ. ಯಾವಾಗಲೂ ಕೂಡ ದೇಹ ಬಿಡಲಿಕ್ಕೆ ಅವಕಾಶ ಶಾಸ್ತ್ರ ಕೊಟ್ಟಿಲ್ಲ. ನಿಜ ಧರ್ಮ ಮಾಡಲಿಕ್ಕೆ ಹೊರಟವನಿಗೆ ನಿತ್ಯ ಕರ್ಮ ಮಾಡಲಿಕ್ಕೂ ದೇಹ ಸಹಾಯ ಮಾಡ್ತಿಲ್ಲ ಅಂತಾದಾಗ ಮಾತ್ರ ದೇಹ ಬಿಡಲಿಕ್ಕೆ ಅವಕಾಶ ಕೊಡ್ತಂತೆ. ಶಾಸ್ತ್ರ ಬಹಳ ಅದ್ಭುತವಾಗಿ ಹೇಳ್ತದೆ. ಹೀಗಾಗಿ ಶರಭಂಗ ಋಷಿಗಳ ಕಥೆಯನ್ನು ನಾವು ಚಿಂತನೆ ಮಾಡುವಾಗ ಇದು ಆತ್ಮಹತ್ಯೆಗೆ ರಾಮ ಅವಕಾಶ ಕೊಟ್ಟ ಅಂತ ಬಿಂಬಿಸ್ಬೇಡ್ರಿ ಅಂತಂತಾರೆ. ಪ್ರಾಪ್ತೇ ಸ್ವಧರ್ಮಕರಣೇ ಚ ಹುತಾಶನಾದೋ ಅಂತಾರೆ. ಸ್ವಧರ್ಮಕರಣೆ ಅಶಕ್ತೇ ಸತಿ, ನಾವು ಸ್ವಧರ್ಮ ಮಾಡೋದರಲ್ಲಿ ಅಸಕ್ತರಾಗ್ತಿದ್ದೇವೆ ಅಂತಂದರೆ ಮಾತ್ರ ಆ ಅವಕಾಶವನ್ನು ನೀಡ್ತಂತೆ. ಅದು ತ್ರೇತಾಯುಗದಲ್ಲಿ ಕೊಟ್ಟ ಅವಕಾಶ ಅಷ್ಟೆ. ಹೀಗಾಗಿ ಯಾವಾಗಲೂ ಕೂಡ ಮನುಷ್ಯನಿಗೆ ತನ್ನ ಇಚ್ಛೆಯಂತೆ ದೇಹ ಬಿಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಶಾಸ್ತ್ರ. ಎದುರಿಸಬೇಕು, ಎಂಥ ಸಮಸ್ಯೆನೇ ಬರಲಿ ಎದುರಿಸಲಿ ಅಂತದೆ ಶಾಸ್ತ್ರ. ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಯಾರಿಗೆ ಯಾವ ಸಮಸ್ಯೆಯನ್ನು ಎದುರಿಸೋ ಶಕ್ತಿ ಇಲ್ಲ ಅದನ್ನು ದೇವರು ಅವರಿಗೆ ಕೊಡೋದೇ ಇಲ್ಲಂತೆ. ಕೊಟ್ಟಿದ್ದಾನೆ ಅಂತಂದರೆ ಸಮಸ್ಯೆಯನ್ನು ಎದುರಿಸೋ ಶಕ್ತಿ ಇದ್ದವರಿಗೆ ಕೊಟ್ಟಿರ್ತಾನೆ ಅಂತ ಅರ್ಥ ಅಂತ. ಇವನು ಇದನ್ನು ಮೇಲ್ ಬರಲಿ ಎದುರಿಸಿ ಆಮೇಲೆ ಮತ್ತಷ್ಟು ಇವನಿಗೆ ಕೀರ್ತಿ ಕೊಡ್ತೇನೆ ಅಂತಾನೆ ಭಗವಂತ. ಹಾಗಾಗಿ ಪ್ರಾಪ್ತೇ ಸ್ವಧರ್ಮಕರಣೆ ಚ ಹುತಾಶನಾದೋ ಅಂತ ಮಾತನ್ನು ಹೇಳಿ ಸ್ಪಷ್ಟಪಡಿಸ್ತಾರೆ.
ಸ್ವಧರ್ಮಕರಣೆ ಅಶಕ್ತರಾಗಿದ್ದರು. ಹೀಗಾಗಿ ಆ ಶರಭಂಗ ಋಷಿಗಳಿಗೆ ರಾಮಚಂದ್ರ ಇಷ್ಟು ವರ್ಷ ಸ್ವಧರ್ಮ ಮಾಡಿದ್ದಾರೆ, ಈಗಿಷ್ಟು ಅಶಕ್ತಿಯಾಗಿದೆ, ಇನ್ನು ಅವರಿಗೆ ದೇಹವು ಅವರಿಗೆ ಬೇಡವಾಗಿದೆ, ದೇಹ ಏನು ಮಾಡಿದರೂ ಅವ್ರಿಗೆ ಬೇಡ ಅಂತಿದ್ದಾರೆ. ಅದಕ್ಕಾಗಿ ರಾಮಚಂದ್ರ ಅವರಿಗೆ ಅನುಮತಿ ಕೊಟ್ಟನೇ ಹೊರತು ಉಳಿದವರಿಗೆ ಈ ರೀತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟ ಅಂತ ಭಾವಿಸ್ಬೇಡ್ರಿ ಅಂತದೆ ರಾಮಾಯಣ. ಹೀಗೆ ಶರಭಂಗರ ಉದ್ಧಾರದ ಚರಿತ್ರೆ. ನಾವು ನಮ್ಮ ದೇಹವನ್ನು ಹೇಗೆ ಸಾರ್ಥಕಪಡಿಸ್ಕೊಳ್ಬೇಕು ಅಂತನ್ಲಿಕ್ಕೆ ಇದೊಂದು ಬಹುದೊಡ್ಡ ಸಂದೇಶದ ಕಥೆ, ಶರಭಂಗರ ಕಥೆ ಅಂತ ಹೇಳ್ತಾರೆ. ಇದಾದ ಮೇಲೆ ಭಕ್ತಿ ತುಷ್ಟ ಶಬರ್ಯೈ ದತ್ವಾ ಮುಕ್ತಿಂ ಪ್ರಕುರ್ವನ್. ಶಬರಿ ಅಂತ ಒಬ್ಬಳು, ಇವಳ ಕಥೆ ಬಹಳ ಪ್ರಸಿದ್ಧ. ಇವಳೊಬ್ಬಳು ಅಪ್ಸರೆ. ದೇವಲೋಕದಲ್ಲಿ ಶಚಿ ಹಾಗೂ ದೇವೇಂದ್ರ ಇವರಿಗೆ ಬಹಳ ಬೇಕಾದವಳಾಗಿದ್ಲು. ಅಪ್ಸರೆ ಅಂದಮೇಲೆ ಸುಂದರಳೆ. ಆದರೆ ಶಚಿದೇವಿಯ ಮುಂದೆ ಬಹಳ ದರ್ಪದಿಂದ ವರ್ತನೆ ಮಾಡಿದ್ಲಂತೆ, ಇಂದ್ರ ಶಚಿಯರ ಮುಂದೆ. ಶಚಿ ನೋಡ್ತಿದ್ದಾಳೆ, ತನ್ನ ವಯ್ಯಾರ ಬೀರ್ತಿದ್ಲು, ತನ್ನ ಸೌಂದರ್ಯವನ್ನು ತೋರಿಸ್ತಿದ್ಲು, ಇಂದ್ರ ನನಗೆ ಮೋಹಿತನಾಗಲಿ ಅನ್ನೋ ಹಾಗೆ ವರ್ತನೆ ಮಾಡ್ತಿದ್ಲಂತೆ. ಇದನ್ನು ಕಂಡಂತಹ ಶಚಿಗೆ ಅರ್ಥ ಆಗದೆ ಇರ್ತದ. ಅವರವರ ಹೆಂಡತಿ ಗೊತ್ತಾಗಿಬಿಡ್ತದೆ ಯಾರ್ಯಾರು ನಮ್ಮ ಯಜಮಾನರ ಮೇಲೆ ಕಣ್ಣು ಹಾಕ್ತಿದ್ದಾರೆ ಅಂತ. ಹೀಗಾಗಿ ಶಚಿಗೆ ಬಹುಬೇಗ ಗೊತ್ತಾಯಿತು. ಮೇಲಾಗಿ ದೇವತಾ ಸ್ತ್ರೀ, ಪತಿ ಪುರಸ್ಸರ ದರ್ಪ ಹೇತೋ ಅಂತಾರೆ. ಇಂದ್ರನ ಮುಂಭಾಗದಲ್ಲಿ ಅತಿ ದರ್ಪದಿಂದ ವರ್ತಿಸಿದ್ದು. ಶಚಿ ನೋಡಿದ್ಲು, ಶಾಪ ಹಾಕಿದ್ಲು. ದೇವತಾ ಲೋಕದಲ್ಲಿ ಗಂಧರ್ವರು ಅಪ್ಸರೆಯರು ಮಾಡುವಂಥ ತಪ್ಪಿಗೆ ಮನುಷ್ಯ ಲೋಕದಲ್ಲಿ ಹುಟ್ಟೋದೇ ಒಂದು ದೊಡ್ಡ ಶಾಪ ಅಂತ. ಅವರಿಗೆ ಬೇರೆ ಥರದ ಶಿಕ್ಷೆ ಇಲ್ಲ. ಅವರಿಗೆ ನರಕಕ್ಕೆ ಹಾಕಬೇಕು, ಯಮಲೋಕಕ್ಕೆ ಕಟ್ಟಬೇಕು, ಅದೆಲ್ಲ ದೇವತೆಗಳಿಗೆ, ದೇವತಾ ಸ್ತ್ರೀಯರಿಗಿಲ್ಲ. ಆದರೆ ದೇವಲೋಕದಲ್ಲಿಯೂ ತಪ್ಪು ನಡೀತದೆ. ನಡೆದ ತಪ್ಪಿಗೆ ಮನುಷ್ಯ ಲೋಕಕ್ಕೆ ಹೋಗ್ರಿ ಅಂತ ಹಾಕೋದೇ ದೊಡ್ಡ ಶಿಕ್ಷೆ. ಬಹಳ ದೊಡ್ಡ ಸಿಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಂದೇನೋ ಅಪರಾಧ ಮಾಡ್ತಾರೆ. ಅವ್ರು ನೋಡಿದರೆ ಸರ್ಕಾರದ ಕೆಲಸ, ಸಿಟಿಯಲ್ಲಿ ಕೆಲಸ ಮಾಡೋರು ತಪ್ಪು ಮಾಡಿಬಿಟ್ರು. ಆಗ ಅವರನ್ನು ವಿಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಹಳ್ಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಳ್ಳಿಗೆ ಟ್ರಾನ್ಸ್ಫರ್ ಮಾಡಿದರೂ ಕೆಲಸ ಅದೇ ಇರ್ತದೆ, ಆದರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತಾರೆ ಅದಕ್ಕೆ. ಹಾಗೆ ದೇವತಾ ಸ್ತ್ರೀ ದೇವಲೋಕದಲ್ಲಿ ವರ್ತನೆ ತಪ್ಪಾಗಿ ಮಾಡಿದ್ದಕ್ಕೆ, ದರ್ಪ ತೋರಿಸಿದ್ದಕ್ಕೆ ಅವಳನ್ನು ಭೂಮಿಯಲ್ಲಿ ಶಬರಿಯಾಗಿ ಹುಟ್ಟಿಸಿಬಿಟ್ರಂತೆ. ರಾಮಾಯಣ ಈ ಕಥೆ ಹೇಳಿ ನಮಗೆ ಕೊಡ್ತದೆ ಸಂದೇಶ. ದರ್ಪದಿಂದ ವರ್ತಿಸ್ಬೇಡ ಜೀವನದಲ್ಲಿ. ದರ್ಪ ನಿನ್ನನ್ನು ಕಾಡಿಗೆ ಕಳಿಸ್ತದೆ, ಜನಸಂದಣಿಯಿಂದ ದೂರ ಮಾಡುತ್ತದೆ. ಹೇಗೆ ಆ ಅಪ್ಸರೆಗೆ ಶಿಕ್ಷೆನೋ ನಮಗೂ ಆ ಶಿಕ್ಷೆ ಆದೀತು ಅನ್ನೋ ಎಚ್ಚರಿಕೆಯೂ ಕೊಡ್ತದೆ ರಾಮಾಯಣ. ಶಬರ ಅಂದರೆ ಒಂದು ಬೇಡರ ವರ್ಣ. ಉಪಜಾತಿಗಳು ಅಂತ ಇವತ್ತು ಸಂವಿಧಾನದಲ್ಲೂ ಕೂಡ ಸಾಕಷ್ಟು ಉಪಜಾತಿಗಳ ಕಲಂನಲ್ಲಿ ಹೇಳಿದ್ದಾರೆ. ಆ ಉಪಜಾತಿಗಳಲ್ಲಿ ಈ ಬೇಡ ಅನ್ನೋದು ಒಂದು ಉಪಜಾತಿಯಲ್ಲಿ ಬಂತು. ಆ ವರ್ಣದಲ್ಲಿ ಹುಟ್ಟಿ ಬಂದವಳಿಗೆ ವೇದಗಳನ್ನೇ ಓದಿ ಭಗವಂತನನ್ನು ಕಾಣುವ ಶಕ್ತಿ ಇರಲಿಲ್ಲ, ಅರ್ಹತೆ ಬರಲಿಲ್ಲ. ಆದರೆ ದೇವರಲ್ಲಿ ಅಪಾರ ಭಕ್ತಿ ಇತ್ತವಳಿಗೆ. ಯಾರಿಲ್ಲ ಅವಳಿಗೆ, ಗಂಡ ಇಲ್ಲ, ಅಣ್ಣ ತಮ್ಮಂದ್ರಿಲ್ಲ, ಬಂಧು ಬಾಂಧವರಿಲ್ಲ. ಒಬ್ಬಂಟಿಗಳಾಗಿ ಕಾಡಿನಲ್ಲಿ ಜೀವನ ಹೋಗಿತ್ತಂತೆ, ಬೇಸರ ಆಗಿ ಹೋಗಿತ್ತು. ಸಾಕು ನೀನು ಎಷ್ಟಂತೆ ಕಾಡಿನಲ್ಲಿರಬೇಕು, ವಯಸ್ಸಾಗ್ತಾ ಬೇರೆ ಬಂತು, ಬಂಧುಗಳೊಬ್ಬರೂ ಇಲ್ಲ, ಏನೇನೋ ಚಿಂತೆ, ಕೂತ್ರೆ ಚಿಂತೆ, ನಿಂತರೆ ಚಿಂತೆ, ಇದೆಲ್ಲ ಪ್ರಾರಂಭ ಆಯ್ತಂತ ಅವಳಿಗೂ ಕೂಡ. ಒಂದ್ಸಲಿ ಶಬರಿ ತನ್ನನ್ನೇ ತಾನು ಮುಗಿಸ್ಕೊಳ್ಳೋಣ ಅಂತ ಪ್ರಯತ್ನವೂ ಪಟ್ಲು ಅಂತದೆ ರಾಮಾಯಣದೊಳಗೆ. ಕೆಲವರಿಗೆ ಹಂಗೂ ಆಗ್ತದೆ. ತುಂಬ ದಿನದಿಂದ ಈಗಾಗಲೇ ಲಾಕ್ಡೌನ್ ಆಗಿದೆ, ಮನೆ ಒಳಗೆ ಏನೇನೋ ಕಿರಿಕಿರಿ ಶುರು ಆಗಿರ್ತದೆ. ಅರ್ಧ ಕಿರಿಕಿರಿಗೆ ಏನೇನೋ ನಿರ್ಧಾರ ತಗೊಳ್ಳಿಕ್ಕೆ ಹೋಗೋರು ಬಹಳ ಜನ ಇರ್ತಾರೆ. ಹಾಗೆ ಮಾಡಬಾರ್ದು. ಮನುಷ್ಯ ಈ ದೇಹ ಪಡ್ಕೊಂಡು ಬಂದದ್ದು ತನ್ನನ್ನು ತಾನು ಯಾವಾಗ ಬೇಕಾದರೂ ಮುಗಿಸ್ಕೊಳ್ಳಿಕ್ಕಲ್ಲ.
ದೇಹ ತಾನು ಯಾವಾಗ ಬೇಕೋ ಆವಾಗ ಬಯಸಿದಾಗ ಬರೋದು ಅಲ್ಲ. ದೇಹ ಬಯಸಿದಾಗ ಬರೋ ಹಾಗಿದ್ದಿದ್ರೆ ಬಯಸಿ ತಾನು ಯಾವಾಗ ಬೇಕಾದರೂ ಹೋಗ್ಬೋದಾಗಿತ್ತು. ಅರ್ಥೈಸ್ಕೊಳ್ಬೇಕಾದ ಸಂಗತಿ ಇದೆ. ಶಬರಿಯಷ್ಟು ಕಷ್ಟ ನಮಗೇನಿಲ್ಲ, ನಾವು ಕಾಡಿಗೆ ಹೋಗಿಲ್ಲ ಇನ್ನು, ನಮಗೊಂದು ಹೊತ್ತಿಗೆ ಗತಿ ಇಲ್ಲದಂತೆ ಇನ್ನೂ ಮಾಡಿಲ್ಲ. ಏನೋ ಬಂದಿದೆ ಪ್ರಕೃತಿ ವಿಕೋಪಗಳು. ತನ್ನನ್ನು ಸಮತೋಲನ ಕಾಪಾಡಿಕೊಳ್ಳಿಕ್ಕೆ ಪ್ರಕೃತಿ ಇಂಥ ಕಾರ್ಯಗಳನ್ನು ಮಾಡಿ ನಮಗೊಂದಿಷ್ಟು ಬುದ್ಧಿ ಕಲಿಸುವ ಕೆಲಸ ಮಾಡ್ತಿರ್ತದೆ ಆಗಾಗ. ನಾವಿದನ್ನು ಆಕ್ಸೆಪ್ಟ್ ಮಾಡಿಕೊಳ್ಬೇಕು. ಮನುಷ್ಯನಿಗೆ ಬದುಕಿನಲ್ಲಿ ಬಹುದೊಡ್ಡ ಪಾಠ ಯಾವುದು ಅಂದರೆ ಆಕ್ಸೆಪ್ಟ್ ಮಾಡಿಕೊಳ್ಳೋದಂತೆ. ಬರುವ ಸಮಸ್ಯೆಗಳನ್ನು ಎಷ್ಟು ಬೇಗ ಮನುಷ್ಯ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ ಅಷ್ಟು ಬೇಗ ಮೇಲ್ ಬರ್ತಾನೆ. ಐ ಅಗ್ರಿ, ನೀನು ಹಾಕುವ ನಿಯಮಗಳನ್ನು ನಾನು ಒಳಪಡ್ತೇನೆ, ಅದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ ಅಂತ ಒಂದು ಸಲ ಪ್ರಕೃತಿಗೆ ಹೇಳ್ರಿ ನೋಡೋಣ ಯಾರಾದರೂ. ಪ್ರಕೃತಿಯನ್ನು ಎಷ್ಟು ವಿಕೋಪಗೊಳಿಸುವ ಪ್ರಯತ್ನ, ಎಷ್ಟು ಸ್ವಾರ್ಥ ಬೆರಿತೇವೆ. ಒಂದು ದಿವಸವೂ ನಾವು ಅದರ ಸಂವೇದನಾಶೀಲತೆಗೆ ಬೆಲೆ ಕೊಡಲಿಲ್ಲ. ಇದನ್ನು ಅರ್ಥೈಸ್ಕೊಳ್ಬೇಕಿವತ್ತು ನಾವು. ಅದು ಯಾವಾಗ ಹೆಚ್ಚು ಕಡಿಮೆ ಮಾಡಿರ್ತೇವೆ ಆಗ ಇಂಥ ಸಮಸ್ಯೆಗಳಿಗೆ ನಮ್ಮನ್ನು ಗುರಿ ಮಾಡ್ತದೆ. ಅದು ಯಾವಾಗಲೂ ಮಾಡಿಲ್ಲ ಪುಣ್ಯಕ್ಕೆ, ಯಾವಾಗೋ ಒಮ್ಮೊಮ್ಮೆ ಮಾಡ್ತದೆ. ಅದನ್ನೇ ನಾವು ಬಹುದೊಡ್ಡದಾಗಿ ಬಿಂಬಿಸ್ತೇವೆ. ಅದರ ಮೇಲೆ ಯಾವಾಗಲೂ ಮಾಡಿರ್ತೇವೆ, ಅದು ಬಿಂಬಿಸಿಲ್ಲ, ನಾವು ಬದುಕಿದ್ದೇವೆ. ಪ್ರಕೃತಿ ನಾವು ಮಾಡುವಂಥ ಅನಾಹುತಗಳನ್ನು, ಅತ್ಯಾಚಾರವನ್ನು, ನಾವು ಮಾಡ್ತಾ ಇರುವ ಪ್ರಕೃತಿಯ ಮೇಲೆ ಸ್ವಾರ್ಥ ಮೆರೆಯೋದನ್ನು ಅದು ಏನಾದರೂ ವಾಟ್ಸ್ಯಾಪಿನಲ್ಲಿ ಫೇಸ್ಬುಕ್ಕಿನಲ್ಲಿ ಹೇಳೋ ಹಾಗಾಗಿದ್ದರೆ ಯೋಚನೆ ಮಾಡಿರಿ, ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಿರಲಿಲ್ಲ. ಯಾವ ಗಿಡ ಮರಗಳು ನಮ್ಮಿಂದಲೇ ನಾಶ ಆದದ್ದು, ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಮನೆಗೋಸ್ಕರ, ನಾವು ಕಟ್ಟಬೇಕು ಮನೆ, ನಾವು ಚೆನ್ನಾಗಿರಬೇಕು ಅಂತ ಸ್ವಾರ್ಥಕ್ಕೆ ಎಷ್ಟು ಗಿಡ ಮರಗಳನ್ನು ನಾವೆಲ್ಲರೂ ಕೂಡ ಕಡ್ದಿಲ್ಲ. ಯಾವ ಭೂಮಿ ಮೋಡದಿಂದ ಬೀಳೋ ನೀರೆಲ್ಲ ನನಗೆ ಸೇರಲಿ ಅಂತ ಕಾಯ್ತಾ ಇತ್ತೋ ಅಂಥ ನೀರನ್ನು ಹೋಗಲಿಕ್ಕೆ ಭೂಮಿಯೊಳಗೆ ಬಿಡದಂತೆ ಭೂಮಿಯ ಮೇಲೆ ಕಾಂಕ್ರೀಟು ಟಾರು ಹಾಕಿ ಅದರ ಮೇಲೆ ಎಷ್ಟು ಸ್ವಾರ್ಥ ಮೆರೆದಿಲ್ಲ. ಯಾವ ಮೋಡಗಳನ್ನು ತಯಾರು ಮಾಡ್ತಾ ಇತ್ತು ಆಕಾಶ, ಅಲ್ಲೆಲ್ಲ ನಮ್ಮ ಗಾಡಿಗಳಿಂದ ವಾಯು ಮಾಲಿನ್ಯವನ್ನು ಉಂಟು ಮಾಡಿ ಆಕಾಶದ ಮೇಲೆ ನಮ್ಮ ಸ್ವಾರ್ಥ ಎಷ್ಟು ಸಾಧಿಸ್ಲಿಕ್ಕೆ ಹೋಗಿ ಮೋಡಗಳು ಬರದಂತೆ ನಾವೆಷ್ಟು ಮೆರೆದಿಲ್ಲ. ಇವತ್ತು ಮೋಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮೋಡ ಸುರಿಸಿದ ನೀರು ಸರಿಯಾದ ರೀತಿಯಲ್ಲಿ ಭೂಮಿಗೆ ಹೋಗದಂತಾಗಿದೆ. ತಾವಾಗೇ ಇನ್ನೊಬ್ಬರಿಗೆ ತೊಡಕಾಗದಂತೆ ಎಲ್ಲೋ ಒಂದು ಕಡೆ ಬೆಳ್ಕೊಂಡ ಗಿಡ ಮರಗಳು ಮನುಷ್ಯನ ಸ್ವಾರ್ಥಕ್ಕೆ ಬಲಿ ಆಗ್ತಿದ್ದಾವೆ. ಇದೆಲ್ಲ ನಮ್ಮ ಸ್ವಾರ್ಥ ಅಲ್ವೇ? ಹರಿಯೋ ನೀರು, ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಹರಿತಿದ್ದ ನೀರುಗಳೆಲ್ಲ ಅಣೆಕಟ್ಟಿಗೆ ಬಂಧಿತವಾಗ್ತವೆ. ಅಲ್ಲಲ್ಲಿ ಅಣೆಕಟ್ಟಿನಿಂದ ಬಂಧಿತಗಳಾಗಿ ತಮ್ಮ ಸ್ವಾರ್ಥ ಮೆರಿತಾನೆ ಮನುಷ್ಯ. ಇವೆಲ್ಲ ಸ್ವಾರ್ಥ ಅಲ್ವೇ? ಆದರೆ ಹರಿಯೋ ನೀರಿಗೆ ಅಣೆಕಟ್ಟು ಕಟ್ಟಿದ್ರು ಅದೇನು ಬಂದು ಹೇಳಲಿಲ್ಲ, ನನಗೆ ಹೀಗೆ ಮಾಡಿದಿ ನಿನಗೆ ಬುದ್ಧಿ ಕಲಿಸ್ತೇನೆ ಅಂತ ಒಂದು ಸಲ ಅದೇನು ಶೆಡ್ಡು ಒಡ್ಲಿಲ್ಲ. ಭೂಮಿ ಅದು ಕೂಡ ಬಂದು ಹೇಳಲಿಲ್ಲ, ಗಿಡ ಮರಗಳು ಬಂದು ಹೇಳಲಿಲ್ಲ, ಆಕ್ರೋಶ ವ್ಯಕ್ತಪಡಿಸಲಿಲ್ಲ. ಅತಿ ಅತಿರೇಕ ಆದಾಗ ಯಾವಾಗಲೋ ಒಂದು ಸಲ ತೋರಿಸ್ತದಂತೆ. ನಾವು ಅದನ್ನೂ ಕೂಡ ತಪ್ಪಿದು ನಾವು ಮಾಡಬಾರ್ದಾಗಿತ್ತು ಅಂತ ಆಕ್ಸೆಪ್ಟ್ ಮಾಡ್ಕೊಳ್ದೇನೆ ಇನ್ನೂ ಸ್ವಾರ್ಥ ಮೆರಿತೇವೆ ಅಂತಾದರೆ ಏನರ್ಥ? ಇದೆಲ್ಲ ಸಂದೇಶಗಳನ್ನು ಕೊಡ್ತದೆ ರಾಮಾಯಣ ನಮಗೆ. ರಾಮ ಪಂಚವಟಿಗೆ ಬಂದಾಗ ಲಕ್ಷ್ಮಣನಿಗೆ ಹೇಳಿದ್ನಂತೆ ಒಂದು ಮಾತನ್ನು, ಒಂದು ಆಶ್ರಮ ಕಟ್ಟಬೇಕು, ನೀನು ಹೋಗಿ ಒಂದಿಷ್ಟು ಕಟ್ಟಿಗೆ ಒಡ್ಕೊಂಡು ಬಾ, ಎಲೆಗಳನ್ನು ತೊಗೊಂಡು ಬಾ, ಬಳ್ಳಿಗಳನ್ನು ತೊಗೊಂಡು ಬಾ, ಎಲೆ ಬಳ್ಳಿ ಕಟ್ಟಿಗೆ ಬಿದಿರು ಇವುಗಳಿಂದ ನಮ್ಮ ಆಶ್ರಮ ಕಟ್ಕೊಳ್ಬೇಕು, ತೊಗೊಂಡು ಬಾ ಅಂತ ಹೇಳಿ ಕಳಿಸಿದ್ನಂತೆ. ಹೊರಟಿದ್ದಾನೆ ಲಕ್ಷ್ಮಣ. ಮತ್ತೆ ರಾಮ ಕರೆದ, ನಿನ್ನ ಕೈಯಲ್ಲಿ ಆಯುಧ ಇದೆ ಅಂತ ಈಗಾಗಲೇ ಏನು ಗಿಡಗಳು ಹಚ್ಚ ಹಸಿರಾಗಿ ಬೆಳೆದಿದ್ದಾವೆ ಅದನ್ನು ಮಾತ್ರ ಯಾವ ಕಾರಣಕ್ಕೂ ಕಡಿಲಿಕ್ಕೆ ಹೋಗಬೇಡ ಅಂತಂದಂತೆ. ಲಕ್ಷ್ಮಣ ಕೇಳ್ತಾನೆ, ಮತ್ತೆ ಎಂಥ ತರಲಿ? ತಾವಾಗೇ ಕಾಡಿನಲ್ಲಿ ಒಣಗಿ ಕೆಳಗೆ ಬಿದ್ದಿರ್ತದೆ ಎಲೆ, ಬಳ್ಳಿ,
ಕಟ್ಟಿಗೆ ಅಂಥವನ್ನು ನೀನು ತಗೊಂಡು ಬಾನೆ ಹೊರತು ಆಯುಧ ಇದೆ ಅಂತ ಗಿಡಗಳ ಮೇಲೆ ಪ್ರಯೋಗಿಸ್ಬೇಡ ಅಂತಂದಿದ್ದಂತೆ ರಾಮಚಂದ್ರ. ಏನು ಈ ಕಥೆಯ ಸಂದೇಶ? ತನ್ನ ಆಶ್ರಮ ಅಂತ ಹೇಳಿ ಒಂದು ಗಿಡವನ್ನು, ಗಿಡದ ಕೊಂಬೆಯನ್ನು ಕೂಡ ಕಡಿಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲಂತೆ ರಾಮಚಂದ್ರ. ಅದಕ್ಕೆ ಅವನ ಇತಿಹಾಸ ಪುಟಗಳಲ್ಲಿ ಮರ್ಯಾದಾ ಪುರುಷೋತ್ತಮ, ಸ್ನೇಹಿ, ಗಿಡಮರಗಳೂ ಅವನ ಜೊತೆಯಲ್ಲಿ ಸ್ಪಂದಿಸುವಂತಿತ್ತು ಅಂತ ಅವನ ಕಥೆ ಇವತ್ತು ನಮಗೆಲ್ಲ ಕೇಳುವಂತಾಯಿತು. ಹಾಗಾಗಿ ರಾಮಾಯಣದ ಕಥೆ ಶ್ರವಣ ಮಾಡುವಾಗ ಬಹುಮುಖ್ಯವಾಗಿ ಕಲಿಬೇಕೇನು ಅಂದರೆ ಮನುಷ್ಯ ಎರಡು. ಒಂದು, ತಾನೇ ಸ್ವಾರ್ಥ ಮೆರೆದಾಗ ಒಂದಿಷ್ಟು ಅನಾಹುತಗಳು ಅವನ ಹಿಂದೆನೂ ಬರ್ತಾವೆ. ಅದನ್ನು ಶಕ್ತಿಯಿಂದ ಎದುರಿಸಿ ಇನ್ನೊಂದು ಸಲ ತಪ್ಪು ಮಾಡಲ್ಲ ಅಂತ ಆ ಭಾವನೆಯನ್ನು ತಾಳಬೇಕಂತ. ಶಕ್ತಿಯಿಂದ ಎದುರಿಸೋದು ಒಂದು. ಎರಡನೇದು, ಇನ್ನೊಂದು ಸಲ ಆ ತಪ್ಪಿಗೆ ನಾವು ಬಾಧ್ಯಸ್ಥರಾಗದಂತೆ ನೋಡ್ಕೊಳ್ಳೋದು ಒಂದು. ಈ ಎರಡೂ ಕಲಿಬೇಕು ಅನ್ನೋದು ರಾಮಾಯಣದಿಂದ ನಾವು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಶಬರಿಗೆ ಹಾಗಾಗಿತ್ತು. ಯಾರೂ ಇರಲಿಲ್ಲ, ಅಣ್ಣ ತಮ್ಮಂದ್ರಿಲ್ಲ, ಬಂಧು ಬಳಗ ಇಲ್ಲ, ತನ್ನನ್ನೇ ಮುಗಿಸ್ಕೊಳ್ತೇನೆ ಅಂತ ಹೋದ್ಲಂತ. ಅದಕ್ಕೆ ಹೇಳಿದೆ, ಇವತ್ತು ನಮಗೂ ಕೂಡ ಆ ಒಂದು ಭಾವ ಕೆಲವರಿಗೆ ಬಂದಾಗ ಏನೇನೋ ಸಮಸ್ಯೆ. ಕೆಲವರಿಗೆ ಗಂಡನ ಸಮಸ್ಯೆ, ಕೆಲವರಿಗೆ ಹೆಂಡತಿ ಸಮಸ್ಯೆ, ಕೆಲವರಿಗೆ ಆಫೀಸರ್ ಸಮಸ್ಯೆ. ಆಫೀಸೇ ಒಂದು ದೊಡ್ಡ ಸಮಸ್ಯೆ ಕೆಲವರಿಗೆ. ಅಥವಾ ಇನ್ನೆಲ್ಲೋ ಸಾಮಾಜಿಕವಾಗಿ ಕೆಲವರಿಗೆ ಸಮಸ್ಯೆ, ಕೆಲವರಿಗೆ ರಾಜಕೀಯ. ಅಂತೂ ಮನುಷ್ಯನ ಬದುಕಿನೊಳಗೆ ಎಲ್ಲವೂ ಸುಸೂತ್ರ ಅಂತ ಇರ್ತದೆ ಅಂತಿಲ್ಲ. ಭಾಳ ಚೆನ್ನಾಗಿದ್ದಾನೆ ಆಫೀಸ್ನಲ್ಲಿ ಅಂದರೆ ಮನೆಯಲ್ಲೇನೋ ಕೌಟುಂಬಿಕ ಸಮಸ್ಯೆ ಇರ್ತದೆ ಅವನಿಗೆ. ಕೌಟುಂಬಿಕವಾಗಿ ತುಂಬ ಸುಸ್ಥಿರನಾಗಿದ್ದಾನೆ ಅಂದರೆ ಆಫೀಸ್ನಲ್ಲಿ ಒಂದು ಸಮಸ್ಯೆ ಇರ್ತದೆ. ಪ್ರಕೃತಿಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇವೆ ಅಂದರೆ ಎಲ್ಲವೂ ಸುಸೂತ್ರ ಅಂತ ಸಾಧ್ಯವೇ ಇಲ್ಲ. ಇದನ್ನು ಮನುಷ್ಯ ಕಲಿಬೇಕು ಪಾಠ. ಕಮಪಿ ಸಕಲ ಹೃದಯಂ ಕಲ್ಪಯೇನ್ನೈವ ದೈವಂ. ಸೂರ್ಯ ಬಂದಾನೆ ಅಂದರೆ ಕೆನ್ನೆಯಿದಿಲೆಗಳೆಲ್ಲ ಯಾಕಾದರೂ ಸೂರ್ಯ ಬನ್ನೋ, ಚಂದ್ರ ಇದ್ದಿದ್ರೆ ನಾವೆಲ್ಲ ಅರಳಿ ಚೆನ್ನಾಗಿರ್ತಿದ್ವಿ ಅಂತ ಬೈಕೊಳ್ತಾವಂತ. ನೀಲಕಮಲಗಳಿಗೆ ದುಃಖ ಸೂರ್ಯ ಬಂದರೆ. ಸರಿ ಅಂತ ಚಂದ್ರ ಬಂದರೆ, ಸೂರ್ಯ ಹೋದ್ಮೇಲೆ ಕಮಲಗಳಿಗೆಲ್ಲ ದುಃಖ ಆಗ್ತದೆ. ಯಾಕಾದರೂ ಚಂದ್ರ ಬನ್ನೋ, ಸೂರ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಅವು ಬೈಕೊಳ್ತಾವಂತ. ಪ್ರಕೃತಿ ಒಳಗೆ ನೀಲಕಮಲ ಸೂರ್ಯನನ್ನು ಬೈತಾವೆ, ಕಮಲ ಚಂದ್ರನನ್ನು ಬೈತಾವೆ. ಅಂತೂ ಇಂತೂ ಇವರಿಬ್ಬರ ಈ ಹೋಗೋದು ಬರೋಣ ಅನ್ನೋದೇನಿದೆ, ಒಟ್ಟಿಗೆ ನೀಲಕಮಲವನ್ನೂ ಖುಷಿಪಡಿಸ್ತೇನೆ, ಕಮಲವನ್ನೂ ಖುಷಿಪಡಿಸ್ತೇನೆ ಅಂದರೆ ಆಕಾಶದ ದೀಪಗಳಾದ ಸೂರ್ಯಚಂದ್ರರಿಗೆ ಸಾಧ್ಯ ಇಲ್ಲ. ಇನ್ನು ನಮ್ಮ ಕೈಯಿಂದ ಏನು ಸಾಧ್ಯ ಆದೀತು? ಈ ಪಾಠ ನಾವು ಅರ್ಥೈಸ್ಕೊಂಡೇ ಬದುಕಿನಲ್ಲಿ ಸಾಗ್ತಾ ಹೋಗಬೇಕು. ಶಬರಿಯ ಕಥೆ ಈ ನಿಟ್ಟಿನಲ್ಲಿ ನಮಗೆ ಸಂದೇಶ ಕೊಡ್ತದೆ. ಜೀವನದಲ್ಲಿ ಸಾಕು ಅಂತ ಅನಿಸಿ ಇನ್ನೇನು ಹೋಗಿಬಿಡೋಣ ಅಂತ ಅನಿಸಿತ್ತು ಅವಳಿಗೂ. ಅದೇ ಸಮಯಕ್ಕೆ ಮತಂಗ ಅಂತ ಒಬ್ಬ ಋಷಿಗಳ ಭೇಟಿ ಆಯ್ತಂತೆ. ಇದು ಅವಳ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಿದೆ ರಾಮಾಯಣ. ಮನುಷ್ಯನಿಗೆ ಒಬ್ಬ ಗೈಡ್ ಬೇಕು. ಹಾಗಾಗಿ ಅವನ ಬದುಕಿನ ಟರ್ನಿಂಗ್ ಪಾಯಿಂಟ್ಸ್ ಅಂತಂತಾರೆ ಅವನ್ನೆಲ್ಲ. ಕೂಡಲೇ ಇತ್ಯರ್ಥ ಮಾಡಬೇಡ, ಕೂಡಲೇ ನಿರ್ಧಾರ ತಗೊಳ್ಬೇಡ, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋತದೆ. ಹೇಳ್ತಾರೆ ಮತಂಗ ಋಷಿಗಳು, ಶಬರಿ ಇಷ್ಟು ದಿನನೇ ಕಾದಿದಿ, ಇನ್ನು ಕೆಲವು ದಿನ ತಡ್ಕೋ. ಆನಂದಪೂರ್ಣ ಸರ್ವಾಂತರ್ಯಾಮಿ ಸಾಕ್ಷಾತ್ ರಾಮಚಂದ್ರನೇ ನಿನಗೆ ದರ್ಶನ ಕೊಡ್ತಾನೆ ಅಂತ ಹೇಳಿದ್ರಂತೆ ಮತಂಗ ಋಷಿಗಳು. ಈ ಮತಂಗರ ಮಾತು ಅಕ್ಷರಶಃ ಸತ್ಯ. ಅವಳು ನಂಬಿದ್ಲು ಮತಂಗರ ಮಾತನ್ನು. ನಮಗಿವತ್ತು ಯಾರ ಮೇಲೂ ವಿಶ್ವಾಸ ಇಲ್ಲ. ಇದೊಂದು ದುರಂತ. ಶ್ರದ್ಧೆ ಇಲ್ಲ, ವಿಶ್ವಾಸ ಇಲ್ಲ. ಆ ಶ್ರದ್ಧಾ ವಿಶ್ವಾಸದ ಭಾವವೇ ಮನಸ್ಸಿನಿಂದ ಕಿತ್ತೋಗ್ಬಿಟ್ಟಿದೆ. ಇದು ಪಾಶ್ಚಾತ್ಯರ ವಿಚಿತ್ರ ಗಾಳಿ ಬೀಸಿದ್ದಕ್ಕಾಯ್ದು. ಶಿಕ್ಷಣ ಸರಿಯಾಗಿ ಪಡೆದಿದ್ದಕ್ಕೆ ನಮ್ಮನ್ನು ಮನುಷ್ಯ ಸ್ವಾಭಾವಿಕವಾಗಿ ಬರ್ತೇ ಭಾರತ ದೇಶದಲ್ಲಿ ಜನಿಸಿದವನಿಗೆ ಶ್ರದ್ಧೆ ಇದೆ ಅಂತೆ. ಶ್ರದ್ಧಾವಾನ್ ಪುರುಷ ಅಂತ, ಶ್ರದ್ಧಾಮಯೋಯಂ ಪುರುಷ ಅಂತ ಉಪನಿಷತ್ತುಗಳು ಸಾರ್ತಾವೆ.
ಹುಟ್ಟುಡ್ತಾ ಶ್ರದ್ಧೆ ವಿಶ್ವಾಸಗಳನ್ನು ಮೈಗೂಡಿಸಿಕೊಂಡ ಜೀವನಿಗೆ ಕೃತ್ರಿಮ ಕುಯುಕ್ತಿಗಳನ್ನು ಲಾಜಿಕ್ಗಳನ್ನು ಹಾಕಿಸಿ ಪಾಶ್ಚಾತ್ಯರ ಗಾಳಿ ಬೀಸಿ ಒಳಗಿದ್ದ ನೈಜ ಶ್ರದ್ಧೆ ವಿಶ್ವಾಸವನ್ನು ಕಳ್ಕೊಂಡು ಬಿಟ್ವಿ ನಾವು. ಹಾಗಾಗಬಾರ್ದು. ಒಬ್ಬರು ಹಿರಿಯರು, ಒಬ್ಬ ಗುರುಗಳು, ಒಬ್ಬ ವಿದ್ಯಾವಂತರು, ಒಬ್ಬ ಅನುಭವಿಗಳು, ಅವರ ಸಲಹೆ ಅವರ ಮಾರ್ಗದರ್ಶನದಲ್ಲಿ ನಾವು ಇದ್ದರೆ ಯಾವತ್ತೂ ನಾವು ದಾರಿ ತಪ್ಪಲಿಕ್ಕೆ ಅವಕಾಶ ಇರಲ್ಲ. ಇದು ಶಬರಿಗಾದಂತಹ ಬಹುದೊಡ್ಡ ಒಂದು ಅವಕಾಶ, ಅಪಾರ್ಚುನಿಟಿ. ಅವಳಿಗೆ ಮತಂಗರು ಯಾವಾಗ ಸಿಕ್ಕರೋ ಶಬರಿಗೆ ಸಾಯೋ ಮನಸ್ಥಿತಿ ಹೋಗಿಬಿಡ್ತಂತೆ. ಬೇಕಾದ್ದಾಗಲಿ ಇನ್ನೂ ಕೆಲವು ವರ್ಷ ಕಳೀತೇನೆ, ನೀವು ಹೇಳ್ತಿದ್ದೀರಿ ಅಂದಮೇಲೆ ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇದೆ ಮತಂಗರೇ, ಬರಲಿ ರಾಮ, ಅವನ ದರ್ಶನ ಮಾಡೇ ನಾನು ದೇಹ ಬಿಡ್ತೇನೆ ಅಂತ ಪಣ ತೊಟ್ಬಿಟ್ಲಂತೆ. ಹಾಗಾಗಿ ಮತಂಗರ ಮಾತಿಗೆ ಎಷ್ಟು ಶಕ್ತಿ ಇರಬೇಡ ಯೋಚನೆ ಮಾಡಿ. ಅವತ್ತಿನ ಮತಂಗ ಮಾತು ಶಬರಿಗೆ ಒಳಗಡೆಯಿಂದ ಒಂದು ಶಕ್ತಿ ತುಂಬಲಿಕ್ಕೆ ಕಾರಣ ಆಯಿತು. ಇವತ್ತು ನಾವು ಕೂಡ ಆ ಮತಂಗರ ಮಾತನ್ನು ಒಳಗೊಂಡು ಏನು ರಾಮಾಯಣ ಶ್ರವಣ ಮಾಡ್ತಿದ್ದೇವೆ, ಇದು ನಮ್ಮೊಳಗೆ ಇರೋ ಒಂದು ಆತ್ಮ ಬಲ ತುಂಬಲಿಕ್ಕೆ ಕಾರಣ ಆಗಬೇಕಂತ. ಒಂದು ಪಾಸಿಟಿವ್ ಥಿಂಕಿಂಗ್ಸ್ ಮನುಷ್ಯ ಬೆಳೆಸ್ಕೊಳ್ಳೋದು ಒಳ್ಳೆಯದು. ಎಲ್ಲವೂ ಅಭದ್ರ ಅಂತ ತಾನೇ ಭ್ರಮಿಸಬಾರ್ದು. ಯಾವ ಅನಾಹುತಗಳು, ಯಾವ ರೋಗಗಳು, ಯಾವ ಪ್ರಕೃತಿಯ ವಿಕೋಪಗಳು ನಮಗೆ ಹೇಳದೇ ಹೇಗೆ ಬರ್ತಾವೋ ಹಾಗೆ ಒಳ್ಳೆಯದು ಕೂಡ ನಮಗೆ ಹೇಳದೇ ಬರ್ತಾವೆ ಅನ್ನೋ ನಂಬಿಕೆಯನ್ನು ಮನುಷ್ಯ ಯಾವಾಗಲೂ ಇಟ್ಟುಕೊಳ್ಬೇಕಂತ. ಮನುಷ್ಯನಿಗೆ ಈ ಭಾವನೆ ದೂರ ಯಾವತ್ತೂ ಆಗ್ಗೊಡಬಾರ್ದು. ನಾನು ಹೀಗೆ ಮಾಡ್ತೇನೆ, ಇದರಿಂದ ಒಳ್ಳೆಯದಾಗ್ತದೆ. ಅದಕ್ಕೆ ಭಾವನೆ ಮೇಲೆ ಮನುಷ್ಯ ಪ್ರಪಂಚವನ್ನು ತಿದ್ದಬಲ್ಲ, ಮಾತಿನ ಮೇಲೆ ತಿದ್ದಬಲ್ಲ, ನೋಟದಿಂದ ತಿದ್ದಬಲ್ಲ, ಮನುಷ್ಯನ ಅಂತಃಶಕ್ತಿಯಿಂದ ಜಗತ್ತನ್ನು ತಿದ್ದಬಲ್ಲ. ತನ್ನ ಮನೆ ವಾತಾವರಣದೊಳಗೆ ಎಂಥ ವ್ಯಕ್ತಿ ಸಾಯಲಿಕ್ಕಾಗಿದ್ದಾನೆ ಅಂತಂದರೂ ಸುಮ್ಮನೆ ಒಂದು 5 ನಿಮಿಷ ಅವನ ಜೊತೆಯಲ್ಲಿ ಮಾತನಾಡಿ ಅವನನ್ನು ಎಬ್ಬಿಸಬಲ್ಲ ಅಂತ. ಅದು ನಮ್ಮ ಕೈಯಲ್ಲಿರುವ ಶಕ್ತಿ. ಇದು ಮತಂಗರು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಶಬರಿ, ನೀನು ಕಾಣದ ಕಷ್ಟಗಳಿರಬಹುದು, ಕಾಣದ ಕಷ್ಟಗಳನ್ನು ನೀನು ಕಂಡಿರಬಹುದು, ನಿನ್ನಷ್ಟು ಕಷ್ಟ ಜಗತ್ತಿನಲ್ಲಿ ಯಾರೂ ಅನುಭವಿಸದೇನೂ ಇರಬಹುದು. ಆದರೆ ಒಂದು ಹೇಳ್ತೇನೆ, ಈಗಿಷ್ಟು ಕಷ್ಟಪಟ್ಟಿದಿ ಅಂತಂದರೆ ಇದರ ಹಿಂದೆ ಒಂದು ಸುಖ ನಿನ್ನ ಬೆನ್ನ ಹತ್ತಿ ಬಂದೇ ಬರ್ತದೆ ಅಂತ ಹೇಳಿದ್ರಂತೆ ಮತಂಗರು. ಇದು ಪ್ರಕೃತಿಯ ನಿಯಮ. ನೀವು ಪ್ರಕೃತಿಯಲ್ಲಿ ಕಾಣ್ತೀರಿ ಮಳೆಗಾಲವನ್ನು. ಮಳೆಗಾಲ ಬಂದಿದೆ ಅಂತಂದ ಮೇಲೆ ಮೋಡಗಳಿರೋ ತನಕ ಸುರಿಸಿ ನೀರೆಲ್ಲ ರಾಡಿ ಆಗೇ ಆಗ್ತದೆ, ನೀರೆಲ್ಲ ಕೊಳಚೆ ಆಗ್ತದೆ, ನೀರೆಲ್ಲ ಕೆಂಪಾಗ್ತದೆ ಅಂಥೇಳಿ ಯಾವತ್ತೂ ಮಳೆಗಾಲನೇ 12 ತಿಂಗಳು ಇರಲಿಕ್ಕೆ ಅವಕಾಶ ಇಲ್ಲಲ್ಲ. ವರ್ಷ ಋತು ಹೋಗಲೇಬೇಕು. ಯಾಕೆ ಹೋಗಬೇಕು? ಮುಂದಿನ ಶರದೃತುವಿಗೆ ಅವಕಾಶ ಕೊಡಬೇಕಲ್ಲ. ಶರದೃತು ಬಂದಾಗ ತನ್ನ ಪ್ರಭಾವ ತೋರಿಸಲೇಬೇಕಲ್ಲ. ನೀರು ತಿಳಿ ಆಗಲೇಬೇಕು. ನದಿಗಳೆಲ್ಲ ರಾಡಿ ಇದ್ದದ್ದು ತನ್ನ ರಾಡಿತನವನ್ನು, ಕೆಸರನ್ನು ಕೆಳಗೆ ಹೋಗಲೇಬೇಕು. ಹಾಗಾಗಿ ವರ್ಷಾಕಾಲ ಸಾರ್ವಕಾಲಿಕ ಅಲ್ಲ, ಮಳೆಗಾಲ ಎಲ್ಲ ಕಾಲದಲ್ಲಿರ್ತದೆ ಅಂತಿಲ್ಲ. ಶರದೃತುವಿಗೆ ಅವಕಾಶ ಇದ್ದೇ ಇದೆ. ಹಾಗಾಗಿ ಋತುಗಳಿಗೆ ಹಾಗೆ ಕಾಲ 2 ತಿಂಗಳುಗಳು, ಹಾಗೆ ಮನುಷ್ಯನ ಪ್ರಾಬ್ಲಮ್ಸಿಗೂ ಕೂಡ ಕಾಲ ಸೀಮಿತವಾಗಿರ್ತದೆ. ಕೆಲವು 2 ದಿನ ಇರ್ಬೋದು, 2 ಪಕ್ಷ ಇರ್ಬೋದು, 2 ತಿಂಗಳಿರ್ಬೋದು, ಅದಕ್ಕಿಂತ ಜಾಸ್ತಿ ಅಂತಿಲ್ಲ ಅದಕ್ಕೆ. ಹಾಗಾಗಿ ಎಲ್ಲ ಹೋಲ್ ಆ್ಯಂಡ್ ಸೋಲ್ ಪ್ರಾಬ್ಲಮ್ಸಿಗೂ ಕೂಡ ಅದರದ್ದೇ ಆದ ಒಂದು ಋತುಚಕ್ರ ಹೇಗೋ ಹಾಗದರದ್ದೇ ಕಾಲ ಇರ್ತದಂತ. ಪ್ರಾಬ್ಲಮ್ಸಿಗೆ ಎಷ್ಟು ಕಾಲ ಇದೆನೋ ಹಾಗೆ ಮನುಷ್ಯನ ಪರಿಹಾರಕ್ಕೂ ಕಾಲ ಅಂತಿರ್ತದಂತ. ಮನುಷ್ಯನಿಗೆ ನಿರಂತರ ಸುಖ ಕೊಟ್ಟರೆ ದುಃಖ ಬರಲಿಕ್ಕೆ ಅವಕಾಶ ಇರಲ್ಲಲ್ಲ. ಯಾವಾಗಲೂ ನೀರು ಇರಲಿ ಅಂತಂದರೆ ಬಿಸಿಲುಗಾಲಕ್ಕೆ ಅವಕಾಶ ಕೊಡೋದು ಬೇಡವೇ? ನಮ್ಮ ಸ್ವಾರ್ಥಕ್ಕೆ ಬಿಸಿಲುಗಾಲವನ್ನು ನಾವು ದೂರಿದರೆ ಮುಂದೆ ಬೆಳೆ ಹೇಗೆ ಬೆಳಿಬೇಕಪ್ಪ ಮಳೆಯಿಂದ? ಇದು ಪ್ರಕೃತಿಯ ಒಂದು ವ್ಯವಸ್ಥೆ, ಇದು ನೇಚರ್ ವ್ಯವಸ್ಥೆ, ಅನುಭವಿಸ್ತಾ ಇದ್ದೇವೆ ನಾವು.
ಹಾಗಾಗಿ ಮತಂಗರಂತಾರೆ, ಇದೊಂದು ಕಾಲ ನೀನು ಅನುಭವಿಸ್ತಿದ್ದಿ ಅಂದರೆ ಈ ಕಾಲ ಸ್ವಲ್ಪ ನಿಧಾನಿಸು, ರಾಮ ಬರ್ತಾನೆ ಅಂದ ಮಾತು ಅವಳಿಗೆ ವಿಶ್ವಾಸ ಮೂಡಿಸ್ಬಿಡ್ತಂತೆ. ನಾವು ಶಬರಿಯಂತೆ ಹಿರಿಯರ ಮಾತಿನ ಮೇಲೆ ವಿಶ್ವಾಸ ಇಟ್ಟರೆ, ನಾವು ಶಬರಿಯಂತೆ ಅವರು ಆಡುವ ಮಾತುಗಳಿಂದ ನಾವು ಕೂಡ ಅದರ ಮೇಲೆ ನಂಬಿಕೆ ಇಟ್ಟು ಬದುಕನ್ನು ಯಾವತ್ತೂ ನಾಶಪಡಿಸ್ಕೊಳ್ಳದೆ ಬರುವಂಥ ಸಮಸ್ಯೆಗಳೆಲ್ಲವೂ ಕೂಡ ನಿಗದಿತ ಕಾಲಕ್ಕೆ ಮುಗಿಲೇಬೇಕು ಅಂತನ್ನೋ ನಿಗದಿತ ನಿಶ್ಚಯವನ್ನು ಮಾಡಿಕೊಂಡು ಹೊರಡಬೇಕು. ಈ ನಿಟ್ಟಿನಲ್ಲಿ ವಿಚಾರ ಮಾಡಿರಿ ಅಂತದೆ ರಾಮಾಯಣ. ಆ ಮತಂಗರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಶಬರಿ ಸುಮ್ಮನಾಗಿದ್ಲು. ಅಂಥ ಶಬರಿಗೂ ಕೂಡ ರಾಮ, ಅವಳು ಏನು ವೇದ ಓದಿದವಳಲ್ಲ, ಶಾಸ್ತ್ರಗಳನ್ನು ಅರೆದು ಕುಡಿದವಳಲ್ಲ, ಪುರಾಣ ಪುಣ್ಯಕಥೆಗಳಲ್ಲಿ ಯಾವಾಗಲೂ ಕೂತು ಕೇಳ್ತಾ ಇದ್ದವಳು ಅಲ್ಲ. ಅವಳು ಮಾಡಿದ್ದೇ ತನ್ನ ಸ್ವಧರ್ಮ, ಸ್ವಕರ್ಮ, ಭಗವಂತ ರಾಮಚಂದ್ರನ ನಾಮ, ಮತಂಗ ಋಷಿಗಳ ವಿಶೇಷ ಶ್ರದ್ಧೆ ಅವರ ಮಾತಿನ ಮೇಲೆ. ಇಷ್ಟನ್ನು ಮಾಡಿದ್ದಕ್ಕೆ ಶಬರಿಯ ಮನೆ ತನಕ ರಾಮ ಓಡಿ ಬಂದಂತ. ರಾಮ ಬಂದಂತಾನೆ, ಶಬರಿ ನೀನೇನು ಕೊಟ್ಟರೂ ಸ್ವೀಕಾರ ಮಾಡ್ತೀನಿ. ಅವಳು ಕೊಟ್ಟ ಹಣ್ಣನ್ನೇ ಸ್ವೀಕರಿಸಿದ, ಅವಳಿಗೂ ಸದ್ಗತಿ ಕೊಟ್ಟ. ಹಾಗಾಗಿ ರಾಮನಿಗೆ ಬೇಕಾಗಿರೋದು ಭಕ್ತಿ, ಅವರವರಿಗೆ ವಿಹಿತವಾದ ಕರ್ಮಾನುಷ್ಠಾನಗಳೇ ಹೊರತು ಇನ್ಯಾವುದೂ ಅಲ್ಲ. ವರ್ಣಗಳಲ್ಲ, ಬ್ರಾಹ್ಮಣ ವರ್ಣ ಅಂತಲ್ಲ, ಶೂದ್ರ ವರ್ಣ ಅಂತಲ್ಲ, ಕ್ಷತ್ರಿಯ ವರ್ಣ ಅಂತಲ್ಲ. ವರ್ಣಗಳೆಲ್ಲ ಸಮಾಜದ ವ್ಯವಸ್ಥೆಯನ್ನು ನಿಯಂತ್ರಿಸಲಿಕ್ಕಿದ್ದದ್ದು. ದೇವರನ್ನು ಒಲಿಸ್ಕೊಳ್ಳಿಕ್ಕಿರೋದು ಭಕ್ತಿ ಮಾತ್ರ. ಈ ಅದ್ಭುತವಾದ ಸಂದೇಶವನ್ನು ಶಬರಿಗೆ ಅನುಗ್ರಹಿಸಿದ ರಾಮನ ಕಥೆ ನಮಗೆಲ್ಲ ನೀಡ್ತಾ ಇದೆ. ಕೆಲವರಿಗೆ ತಪ್ಪು ಕಲ್ಪನೆ ಇದೆ, ರಾಮ ಅಂದರೆ ಶೂದ್ರರ ವಿರೋಧಿ, ಹೀಗಾಗಿ ರಾಮನನ್ನು ಮೇಲ್ವರ್ಗದವರು ಪೂಜಿಸ್ತಾರೆ, ರಾಮ ಕೆಳವರ್ಗದವರನ್ನು ವಿರೋಧಿಸ್ತಿದ್ದ, ಹೀಗೆಲ್ಲ ರಾಮನ ಬಗ್ಗೆ ಕಳಂಕ ತಂದಿದ್ದಾರೆ. ಅತಿ ಕೆಳವರ್ಗದಲ್ಲಿದ್ದವಳೇ ಶಬರಿ ಎಂದ ಮೇಲೆ ಶಬರಿಗೆ ಮುಕ್ತಿ ಕೊಟ್ಟ ರಾಮ ಕೆಳವರ್ಗದವ್ರನ್ನೇ ಹಾಕ್ತಾನೆ ದೂಷಿಸ್ಲಿಕ್ಕೆ ಸಾಧ್ಯ, ದ್ವೇಷಿಸ್ಲಿಕ್ಕೆ ಸಾಧ್ಯ. ಹಾಗೆ ರಾಮನ ವ್ಯಕ್ತಿತ್ವಕ್ಕೆ ಕಳಂಕ ತರಬೇಡ್ರಿ, ರಾಮನ ವ್ಯಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ರಿ ಅಂತಾರೆ. ಹೀಗೆ ಶಬರಿಯನ್ನೂ ಉದ್ಧಾರ ಮಾಡಿ ರಾಮ ಮುಂದೆ ಪ್ರಯಾಣ ಬೆಳೆಸ್ತಾನೆ. ಅದು ಪಂಪಾ ತೀರ ಅಂದರೆ ತುಂಗಭದ್ರಾ ನದಿ. ಆ ತುಂಗಭದ್ರಾ ನದಿ ತೀರದಲ್ಲಿ ಶಬರಿ ವಾಸ ಮಾಡಿಕೊಂಡಿದ್ಲು. ಅಲ್ಲಿಂದ ಮುಂದೆ ಪ್ರಯಾಣ ಬಂದಾಗ ಕಿಷ್ಕಿಂಧೆ ಅಂತ ಒಂದು ಸ್ಥಳ, ಅಲ್ಲಿ ಹನುಮನ ಭೇಟಿ. ಹನುಮ ರಾಮನನ್ನು ನೋಡಿ ಭಕ್ತಿಯಿಂದ ನಮಸ್ಕರಿಸಿದ. ಭಕ್ತಿ ಭರಾಭಿನುನ್ನಃ, ಭಕ್ತಿಯ ಭಾರದಿಂದ ರಾಮ ಬಂದು ಭಗವಂತನಿಗೆ ನಮಸ್ಕಾರ ಮಾಡ್ತಾನೆ. ಪಾದಾರವಿಂದ ಪ್ರಣತೋ ಹರೀಂದ್ರ ತದಾ ಮಹಾಭಕ್ತಿ ಭರಾಭಿನುನ್ನಃ ಅಂತಾರೆ. ಭಕ್ತಿಯಿಂದ ಬಾಗಿ ನಮಸ್ಕಾರ ಮಾಡಿದ ಹನುಮಂತ. ಸುಗ್ರೀವನ್ ಸಖ್ಯ ರಾಮನಿಗೆ ಬೆಳೆಸಿಸಿದ್ದಂತೆ ವಾಲಿಯನ್ನು ಸಂಹರಿಸಿ ರಾಮ ಸುಗ್ರೀವನಿಗೆ ಕಪಿರಾಜ್ಯ ಕೊಡಿಸಿದ ಕಥೆ ಮುಂದುವರೆದ ಭಾಗ. ನಾಳೆಯ ದಿವಸ ಹನುಮ ಜಯಂತಿ, ಬಹಳ ಪ್ರಸಿದ್ಧವಾದಂತಹ, ಎಲ್ಲರಿಗೆ ಬಹಳ ಪುಣ್ಯ ಕೊಡುವಂತಹ ಕಾಲ. ಹನುಮ ನಮಗೆಲ್ಲ ಮುಖ್ಯ ಪ್ರಾಣನ ಅವತಾರ ಆದ್ದರಿಂದ ಸದಾ ನಮ್ಮ ದೇಹದಲ್ಲಿರುವಂತಹ ಉಸಿರಿನ ದೇವತೆ. ಅವನ ಕಥೆ, ಒಂದು ಸುಂದರಕಾಂಡ, ಕಿಷ್ಕಿಂಧಾಕಾಂಡ, ಇದೆಲ್ಲ ಹನುಮನ ಚರಿತ್ರೆಯನ್ನು ಹೇಳಲಿಕ್ಕೆ ಬರ್ತದೆ. ರಾಮಾಯಣದಲ್ಲಿ ಒಟ್ಟು 7 ಕಾಂಡ: ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಅದಾದ ಮೇಲೆ ಉತ್ತರಕಾಂಡ ಅಂತ ಒಟ್ಟು 7 ಕಾಂಡಗಳು. ಈ 7 ಕಾಂಡಗಳಲ್ಲಿ ಬಾಲ, ಅಯೋಧ್ಯ, ಅರಣ್ಯಕಾಂಡಗಳಲ್ಲಿ ಪ್ರಮುಖವಾಗಿ ರಾಮನ ಚರಿತ್ರೆಗಳನ್ನೇ ಸೆರೆ ಹಿಡಿತಾರೆ. ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಹಾಗೂ ಯುದ್ಧಕಾಂಡಗಳಲ್ಲಿ ಹನುಮನ ಚರಿತ್ರೆಯನ್ನು ತುಂಬ ಸೆರೆ ಹಿಡಿತಾರೆ. ರಾಮ ಇರ್ತಾನೆ, ಹನುಮನನ್ನು ಬಹಳ ಅದ್ಭುತವಾಗಿ ವರ್ಣಿಸ್ತಾರೆ.
ಹಾಗಾಗಿ 3 ಕಾಂಡ ರಾಮ, 3 ಕಾಂಡ ಮತ್ತು ಹನುಮ. ಕೊನೆಯಲ್ಲಿ ರಾಮ ಹಾಗೂ ಹನುಮ ಇಬ್ಬರ ಅದ್ಭುತವಾದ ಚರಿತ್ರೆಗಳನ್ನು ಸೆರೆ ಹಿಡಿದು ಇಡೀ ರಾಮಾಯಣ ಅಂದರೆ ಭಕ್ತನಿಗೆ ಹನುಮನಾದರೆ ದೈವಕ್ಕೆ ರಾಮ ಅಂತ ರಾಮ ಹಾಗೂ ಹನುಮರಿಬ್ಬರ ಚರಿತ್ರೆನೇ ಇಡೀ ರಾಮಾಯಣ ಅಂತ ಅನುಸಂಧಾನ ಮಾಡಿಸ್ತಾರೆ. ಹಾಗಾಗಿ ಹನುಮನ ಚರಿತ್ರೆ ಮನುಷ್ಯನನ್ನು ಎಲ್ಲ ರೀತಿಯಿಂದ ಅಭಿವೃದ್ಧಿ ಮಾಡುತ್ತದೆ. ಹನುಮನ ಸ್ಮರಣೆ ಸಕಲ ವಿಧವಾದ ಸಂಪತ್ತನ್ನು ನೀಡುತ್ತದೆ. ಹನುಮನ ಸ್ಮರಣೆ ಧೈರ್ಯ ತಂದುಕೊಡ್ತದೆ, ಭಯ ಪರಿಹಾರ ಮಾಡುತ್ತದೆ. ಹನುಮನ ಸ್ಮರಣೆ ಮಾತಿನಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಶಕ್ತಿ, ದೇಹದಲ್ಲಿ ಶಕ್ತಿ, ದೇಹದಲ್ಲಿ ಆರೋಗ್ಯ ಎಲ್ಲವೂ ಹನುಮನ ಸ್ಮರಣೆಯಿಂದ ಬರ್ತದೆ ಅಂತಾರೆ ರಾಮಾಯಣದೊಳಗೆ. ಹನುಮ ಅಂದರೆ ಸಾಧಾರಣ ವ್ಯಕ್ತಿ ಅಲ್ಲ. ಇಡೀ ದೇಹದೊಳಗೆ ಉಸಿರಿನ ವ್ಯವಸ್ಥೆ ಸರಿ ಇದೆ ಅಂದರೆ ಎಲ್ಲ ನಾರ್ಮಲ್ ಇದೆ ಅಂತ ಅರ್ಥ. ದೇಹದಲ್ಲಿ ಬಹುಬೇಗ ಸಾವನ್ನಪ್ತಾರೆ ಕೆಲವರು. ಯಾವುದರಿಂದ? ಉಸಿರಿನ ವ್ಯವಸ್ಥೆ ಸರಿ ಹೋಗಲಿಲ್ಲ, ಸಾವೇ ಅಂತ ಅರ್ಥ. ನೀವು ಬೇಕಾದರೆ ಉಸಿರಿನ ಬಗ್ಗೆ ಬಹಳ ಗಮನ ಹರಿಸ್ರಿ ಅಂತ ಹೇಳೋದು ಯೋಗಶಾಸ್ತ್ರ. ದೇಹದ ಪ್ರಾಣಶುದ್ಧಿ ಎಷ್ಟೋ ದೇಹ ಅಷ್ಟು ಸ್ಥಿರವಾಗಿರ್ತದಂತೆ. ಪರೀಕ್ಷೆ ಮಾಡಿ ನೋಡ್ರಿ. ಬೇಕಂದರೆ ನಾಳೆಯಿಂದಲೇ ದೇಹದ ಪ್ರಾಣಶಕ್ತಿಯನ್ನು ಶುದ್ಧಿ ಮಾಡಿಕೊಳ್ಳೋ ಪ್ರಯತ್ನ ಪಡ್ರಿ. ಸರಿಯಾದ ಗಾಳಿ, ಸರಿಯಾದ ಉಸಿರಾಟ, ಹೊರಗೂ ಸರಿಯಾದ ಉಸಿರಾಟ ಬೇಕು, ಒಳಗೂ ಸರಿಯಾದ ಉಸಿರಾಟ ಬೇಕು. ಹೊರಗೆ ವಾತಾವರಣ ಮಲಿನ ಆದರೂ ಮನುಷ್ಯನ ಬದುಕಿಲ್ಲ. ಒಳಗಿರುವ ಉಸಿರು, ಅಲ್ಲಿರುವ ವಾತಾವರಣ ಮಲಿನ ಆದರೂ ಮನುಷ್ಯನಿಗೆ ಬದುಕಿಲ್ಲ. ಹಾಗಾಗಿ ಹೊರಗಿನಿಂದಲೂ ಒಳಗಿನಿಂದಲೂ ಉಸಿರು ಕೊಟ್ಟು ಪ್ರಾಣ ತನ್ನ ಚೇಷ್ಟೆಯನ್ನು ನಡೆಸಿ ಮನುಷ್ಯನ ಬದುಕನ್ನು, ಪ್ರತಿಯೊಬ್ಬ ಜೀವ ಜಂತುಗಳ ಬದುಕನ್ನು ನೋಡ್ಕೊಳ್ಳೋ ದೇವತೆ ಅವನೇ ಹನುಮ ಅಂತ ಹೇಳ್ತಾರೆ. ರಾಮನಿಗೆ ಗೊತ್ತಾಗಿತ್ತೋ ಇಲ್ಲೋ? ಜಟಾಯುನೇ ಹೇಳ್ತಾನೆ, ರಾವಣನೇ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ ರಾಮ ಅಂತ. ಹಾಗಾದರೆ ರಾಮ ಕಿಷ್ಕಿಂಧೆಯಲ್ಲಿ ಹನುಮನಿದ್ದೆಡೆಗೆ ತನಕ ಬರೋದರಲ್ಲಿ ಏನು ಕಾರಣ ಇತ್ತು? ನೇರವಾಗಿ ರಾಮನೇ ಲಂಕೆಗೆ ಹೋಗ್ಬೋದಾಗಿತ್ತಲ್ಲ. ಕಿಷ್ಕಿಂಧೆ ತನಕ ಬಂದು ಹನುಮನ್ ಭೇಟಿ ಆಗಬೇಕು ಅಂತ ಯಾಕೆ ರಾಮನಿಗಿತ್ತು? ಇದರಿಂದ ಅರ್ಥೈಸ್ಕೊಳ್ರಿ. ದೇಹೇಪಿ ಯತ್ರ ಪವನಃ, ವೇದ ಉಪನಿಷತ್ತುಗಳ ಒಂದು ಸಂದೇಶ ಕೊಡ್ತದೆ. ದೇಹದಲ್ಲಿ ಎಲ್ಲಿ ವಾಯು ಇದ್ದಾನೆ ಅಲ್ಲಿ ಭಗವಂತ ಇದ್ದೇ ಇರ್ತಾನೆ, ಅಲ್ಲಿವರೆಗೂ ಇರ್ತಾನೆ. ವಾಯು ಯಾವಾಗ ದೇಹದಿಂದ ಹೊರಗೆ ಹೋಗ್ತಾನೆ, ಭಗವಂತನೂ ಅಲ್ಲಿದ್ದ ದೇಹದಿಂದ ಹೊರಗೆ ಬಂದ್ಬಿಡ್ತಾನೆ. ಇದು ಲೋಕಕ್ಕೆ ತಿಳಿಸ್ಬೇಕಾಗಿದೆ. ಸಜ್ಜನ ಜಗತ್ತಿಗೆ ಅರಿವು ಮೂಡಿಸ್ಬೇಕು. ವಾಯುವಿನ ಶಕ್ತಿ, ವಾಯುವಿನ ಪ್ರಭಾವ, ವಾಯು ಎಂಥ ನನ್ನ ಭಕ್ತ, ಅವನನ್ನು ಅವಲಂಬಿಸಿದವರೆಲ್ಲ ನನ್ನ ಬಳಿಗೆ ಬರಲಿಕ್ಕೆ ಸಾಧ್ಯ ಅಂತ ರಾಮ ಹನುಮನನ ಮಹಿಮೆಯನ್ನು ಲೋಕಕ್ಕೆ ಪ್ರಕಟಗೊಳಿಸಬೇಕು. ಅದಕ್ಕೆ ಹನುಮನಿದ್ದೆಡೆಗೆ ರಾಮ ಬಂದಂತೆ. ಇಲ್ಲದೇ ಇದ್ದರೆ ರಾಮ ಬರ್ತಿರಲಿಲ್ಲ ಕಿಷ್ಕಿಂಧೆಗೆ. ನಾವು ಅರ್ಥೈಸ್ಕೊಳ್ಬೇಕು. ಅಂಥ ಹನುಮನ ಚರಿತ್ರೆ ಅಂದರೆ ಅದು ಪ್ರಾಣಶಕ್ತಿಯ ಚರಿತ್ರೆ. ನಾವಿವತ್ತು ಹೋರಾಟಕ್ಕೆ ನಿಂತಿದ್ದೇವೆ. ಹೊರಗಿನಿಂದ ಬಹುದೊಡ್ಡ ರೋಗದ ಜೊತೆಗೆ ಹೋರಾಡಲಿಕ್ಕೆ ನಿಂತಿದ್ದೇವೆ. ಎಲ್ರಿಗೂ ಗೊತ್ತು ಅದರ ಅನಾಹುತಗಳೇನು, ಅದರ ಪರಿಣಾಮಗಳೇನು. ಅದರ ಜೊತೆಯಲ್ಲಿ ನಾವು ಮಾಡ್ತಿರೋ ಹೋರಾಟಕ್ಕೆ ನಮಗೆ ಸರಿಯಾದ ಒಳಗಿನಿಂದ ಬಲ ಕೊಡುವ ದೇವತೆ ಅಂದರೆ ಅದು ಪ್ರಾಣದೇವತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಪ್ರಾಣಶಕ್ತಿಯನ್ನು ಜಾಗೃತ ಮಾಡಿಕೊಳ್ಬೇಕು. ಹನುಮನ ಸ್ಮರಣೆ ಮಾಡಬೇಕು. ಅವಕಾಶ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ನಾಳೆಯ ದಿವಸ ಎಲ್ರಿಗಿದೆ, ಪರ್ವಕಾಲ. ಹಾಗಾಗಿ ಹನುಮ ಹುಟ್ಟಿ ಬಂದು ಉಸಿರಿನ ದೇವತೆ, ಇಡೀ ಜಗತ್ತಿಗೆ ಉಸಿರಾಟದ ದೇವತೆಯಾದಂಥ ಮಹಾನುಭಾವ. ಅವನ ಸ್ಮರಣೆ ನಾಳೆ ನಾವು ಮಾಡೋದು ಹೇಗಿರಬೇಕು ಅಂದರೆ, ನಮಗಿನ್ನೆಂದೂ ಮತ್ತೆ ಪುನಃ ಇಂಥ ರೋಗಗಳ ಭಯ ಬರದಂತೆ ಮಾಡಿಕೊಳ್ಬೇಕು. ಈಗ ಬಂದದ್ದನ್ನು ದೂರ ಅಟ್ಟಬೇಕು, ಇನ್ನು ಬರದೇ ಇರೋ ಹಾಗೆ ನಾವು ನೋಡಿಕೊಳ್ಬೇಕು. ಅದನ್ನು ಹೇಳ್ತಾರೆ, ಹನುಮನ ಸ್ಮರಣೆಯಿಂದ ರೋಗ ಪರಿಹಾರ ಮಾಡಿಕೊಳ್ರಿ. ಆ ವಿಶ್ವಾಸದಿಂದ ಮಾಡಬೇಕಷ್ಟೆ.
ಆ ಶ್ರದ್ಧೆ ಇಟ್ಟು ಹನುಮನ ಸ್ಮರಣೆ ಮಾಡಬೇಕು. ಹನುಮತ್ ಸ್ಮರಣಾತ್ ಭವೇತ್ ಅಂತಾರೆ. ಹನುಮತ್ ಸ್ಮರಣಾತ್ ಭವೇತ್, ಹನುಮನ ಸ್ಮರಣೆಯಿಂದ ಯಾವುದು ತಾನೇ ಆಗಲ್ಲ ಅಂತಾರೆ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಜ್ಜ ಹನುಮತ್ ಸ್ಮರಣಾತ್ ಭವೇತ್. ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತೆ, ಅರೋಗತ, ಅಜಾಡ್ಯತೆ, ವಾಕ್ಪಟುತ್ವ ಇವೆಲ್ಲ ನಮಗೆ ಸಿಗೋದು ಹನುಮಂತನ ಸ್ಮರಣೆಯಿಂದ ಮಾತ್ರ. ಹಾಗಾಗಿ ಯಾರೂ ಕೂಡ ಭಯಪಡೋ ಕಾರಣ ಇಲ್ಲ. ನಾವೆಲ್ಲ ಕನ್ನಡ ನಾಡಿನಲ್ಲಿ ಜನಿಸಿದ್ದೇವೆ ಅಂದರೆ ಕನ್ನಡದ ಬಹುದೊಡ್ಡ ಮಹಾನುಭಾವ ದೇವಭಕ್ತ ಅಂದರೆ ಹನುಮಂತ. ಹಾಗಾಗಿ ನಾವು ಧೈರ್ಯಶಾಲಿಗಳಾಗಿರಬೇಕು. ಹನುಮನ ಸ್ಮರಣೆ ಮಾಡಿ ಧೈರ್ಯಶಾಲಿಗಳಾಗಿರ್ಲಿಕ್ಕೆ ಸಾಧ್ಯ. ಅಂಥ ಹನುಮನ ಸ್ಮರಣೆ, ಅವನ ಕಥಾಚಿಂತನ, ನಾಳೆ ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಅವುಗಳಲ್ಲಿ ಬಂದದ್ದನ್ನು ಹ್ಯಾಕೆ ಸಂಗ್ರಹಿಸ್ತಾರೆ ಮಂತ್ರಾಲಯ ಪ್ರಭುಗಳು, ಅವುಗಳನ್ನು ನಾಳೆ ನೋಡೋಣ. ಇವತ್ತು ಅಂಥ ಹನುಮನ ಸ್ಮರಣೆ ಮಾಡುವ ಒಂದು ಶ್ಲೋಕ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಈ ಶ್ಲೋಕವನ್ನು ಚೆನ್ನಾಗಿ ಪ್ರತಿಯೊಬ್ಬರೂ ಕೂಡ ಚಿಂತಿಸಲಿ, ಹನುಮನ ಸ್ಮರಣೆ ಮಾಡಲಿ. ಮತ್ತೆ ನಾಳೆ ಮುಂದುವರಿಸೋಣ ಪ್ರವಚನ ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಆಪದಾಮಪಹರ್ತ